ಓಂ ಶಾಂತಿ 9 ಆಗಸ್ಟ್ 2026 ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿ ಡೇಟು 2-3-2011 मधुबन। मास्टर सर्वशक्तिवान के स्वमान की सीट पर रह एक दो को उमंग उत्साह दिलाते सहयोगी बन व्यर्थ संकल्पों के अक के फूल अर्पण कर नंबर 1 का इनाम लो। ಮಾಸ್ಟರ್ ಸರ್ವಶಕ್ತಿವಾನ್ ಅನ್ನೋ ಸ್ವಮಾನದ ಸೀಟಲ್ಲಿ ಕುಳಿತು ಒಬ್ರು ಮತ್ತೊಬ್ಬರಿಗೆ ಉತ್ಸಾಹ ಉಲ್ಲಾಸವನ್ನ ತರಿಸ್ತಾ ತುಂಬ್ತಾ ಸಹಯೋಗಿಗಳಾಗಿ ವ್ಯರ್ಥ ಸಂಕಲ್ಪ ಅನ್ನೋ ಎಕ್ಕದ ಹೂವನ್ನ ಬಾಬೋರಿಗೆ ಅರ್ಪಣೆ ಮಾಡಿ ನಂಬರ್ 1 ಇನಾಮ್ ತಗೊಳ್ಳಿ, ನಂಬರ್ 1 ಪ್ರೈಸ್ ತಗೊಳ್ಳಿ। आज आप सभी और साथ में चारों ओर के सर्व बच्चे अमृत वेले से लेकर बड़े स्नेह भरी मुबारकें अपने प्रेम और खुशी की दे रहे हैं। ಇವತ್ತು ನೀವೆಲ್ಲರೂ ಹಾಗೂ ಜೊತೆಯಲ್ಲಿರೋ 4 ಕಡೆ ಇರೋ ಸರ್ವ ಮಕ್ಕಳನ್ನು ಅಮೃತ್ ವೇಳೆಯಿಂದ ಹಿಡಿದು ಬಹಳ ಸ್ನೇಹ ತುಂಬಿರೋ ಶುಭಾಶಯಗಳನ್ನ ತನ್ನ ಪ್ರೇಮ ಹಾಗೂ ಖುಷಿಯಿಂದ ಕೊಡ್ತಾ ಇದ್ರು ಬಾಬೋರಿಗೆ ಶುಭಾಶಯಗಳನ್ನ। तो बाप भी आप सभी सिकिलदे बच्चों को इस जयंती की मुबारके देने आए हैं। ಏಕೆಂದ್ರೆ ಎಲ್ಲಾ ಮಕ್ಕಳು ಅಮೃತ್ ವೇಳೆಯಿಂದ ಬಹಳ ಸ್ನೇಹ ತುಂಬಿರೋ ಶುಭಾಶಯಗಳು ತನ್ನ ಪ್ರೇಮ ಹಾಗೂ ಖುಷಿದ ಏನ್ ಕೊಡ್ತಾ ಇದ್ರು, ಹಾಗೆ ಬಾಬೋರು ನೀವೆಲ್ಲ ಅಗಲಿ ಸಿಕ್ಕಿರೋ ಮಕ್ಕಳಿಗೆ ಈ ಜಯಂತಿಯ ಶುಭಾಶಯಗಳನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ। ಮಕ್ಕಳು ಬಾಬೋರ್ ಜಯಂತಿ ಶುಭಾಶಯ ಕೊಡಕ್ ಬಂದಿದ್ದೀರಿ, ಬಾಬೋರು ಮಕ್ಕಳ ಜಯಂತಿಯ ಶುಭಾಶಯವನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ। ಏಕೇಕ್ ಬಚ್ಚಾ ಬಾಪ್ ಕೆ ಲಿಯೆ ಅತಿ ಪ್ಯಾರಾ ದಿಲ್ ಕಾ ದುಲಾರಾ ಹೈ। ಒಂದೊಂದು ಮಕ್ಕಳನ್ನು ಬಾಬೋರಿಗೆ ಅತಿ ಪ್ರಿಯರು, ಬಾಬೋರಿಯ ಹೃದಯಕ್ಕೆ ತುಂಬಾ ಸಮೀಪ, ದಿಲ್ ಕಾ ದುಲಾರಾ ಹೈ। तो बाप दादा अपने बाहों की माला से आप सबको मुबारक दे रहे हैं। ಇಮರ್ಜ್ ಮಾಡ್ಕೊಂಡು ನೋಡಿ, ಬಾಬೋರು ತನ್ನ ಬಾಹುಗಳ ಮಾಲೆಯಿಂದ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನ ಕೊಡ್ತಾರೆ। ಮಕ್ಕಳನ್ನ ಹಪ್ಕೊಂಡ್ಬಿಟ್ರೆ ಹೆಂಗಿರುತ್ತೆ, 2 ಕೈ ಸೇರುತ್ತೆ ಅಂದ್ರೆ ಮಾಲೆ ಆಗ್ಬಿಡುತ್ತೆ, ಆತರ ಬಾಬೋರುನು ತನ್ನ ಬಾಹುಗಳ ಮಾಲೆಯಿಂದ ಎಲ್ಲರಿಗೂ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ। ಬಾಪ್ ದಾದಾ ದೇಖ್ ರಹೆ आप तो सामने मुबारक दे भी रहे हो, ले भी रहे हो, लेकिन चारों ओर के बच्चे कई स्थानों में मुबारक दे रहे हैं और बाप भी देश विदेश सब तरफ के बच्चों को अति स्नेह पूर्वक मुबारके दे रहे हैं। ಬಾಪ್ ದಾದವರು ನೋಡ್ತಾ ಇದ್ದಾರೆ, ನೀವೆಲ್ಲರೂ ಮುಂದೆ ಶುಭಾಶಯಗಳನ್ನ ಕೊಡ್ತಾ ಇದ್ದೀರಾ, ಬಾಬೋರಿಂದ ಮುಂದೆನೆ ಸನ್ಮುಖದಲ್ಲಿ ತಗೊಳ್ತಾ ಇದ್ದೀರಿ। ಆದ್ರೆ 4 ಕಡೆ ಇರೋ ಮಕ್ಕಳು ಅನೇಕ ಸ್ಥಾನಗಳಿಂದ ಬಾಬೋರಿಗೆ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ, ಹಾಗೂ ಬಾಬೋರು ದೇಶ ವಿದೇಶದ ಎಲ್ಲ ಕಡೆ ಮಕ್ಕಳನ್ನು ಅತಿ ಸ್ನೇಹ ಪೂರ್ವಕ ಎಲ್ಲರಿಗೂ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ। बाप दादा देख रहे हैं हर एक बच्चा खुशनुमा सूरत से प्यार के सागर में लहरा रहे हैं। ಬಾಪ್ ದಾದವ್ರು ಎಲ್ಲ ಮಕ್ಕಳನ್ನು ನೋಡ್ತಾ ಇದ್ದಾರೆ, ಪ್ರತಿ ಒಂದು ಮಕ್ಕಳು ಖುಷಿಯ ಆ ಚೆಹರೆಯಿಂದ ಪ್ರೀತಿಯ ಸಾಗರನ ಅಲೆಯಲ್ಲಿ ಆಟ ಆಡ್ತಿದ್ದಾರೆ ಅಥವಾ ಅದರ ಅನುಭವ ಮಾಡ್ತಿದ್ದಾರೆ। ಬಾಪ್ ಕೋ ಖುಷಿ ಹೇ, ಬಾಪ್ ಅಕೇಲಾ ನಹಿ ಆತಾ ಹೇ, ಬಚ್ಚೋಂ ಕೆ ಸಾಥ್ ಹಿ ಆತೆ ಹೇ। ಬಾಬೋರಿಗಂತೂ ಖುಷಿ ಇದೆ, ಬಾಬೋರ್ ಒಬ್ರೇ ಅಂತೂ ಬರೋದಿಲ್ಲ, ಮಕ್ಕಳ ಜೊತೆಗೆ ಬರೋದು। ಏಕೆಂದ್ರೆ ಬಾಬೋರ್ ಬರ್ತಾರೆ ಅಂದ್ರೆ ಯಜ್ಞ ರಚನೆ ಮಾಡಕ್ಕೋಸ್ಕರನೇ ಬರ್ತಾರೆ। तो यज्ञ में कौन होते हैं, यज्ञ यार संभालने ಮಾಡ್ತಾರೆ, ब्राह्मण। इसलिए बाप अकेला नहीं आते लेकिन बच्चों के साथ आए हैं। ಆದ್ದರಿಂದ ಬಾಬೋರ್ ಒಬ್ರೇ ಬಂದಿಲ್ಲ, ಮಕ್ಕಳ ಜೊತೆಯಾಗಿ ಬಂದಿದ್ದಾರೆ। ಏಕೆಂದ್ರೆ ಇದೇ ಜಯಂತಿ ಎಲ್ಲ ಜಯಂತಿಗಿಂತ ಅದ್ಭುತ ವಂಡರ್ಫುಲ್ ಜಯಂತಿ ಇದು। सारे कल्प में एक ही जयंती जो बाप और बच्चे का साथ में जन्म होता है।
ಇಡೀ ಕಲ್ಪದಲ್ಲಿ ಇದು ಒಂದೇ ಜಯಂತಿ ಯಾರ್ದು ತಂದೆ ಮಕ್ಕಳದು ಇಬ್ಬರದು ಒಟ್ಟಿಗೆ ಜನ್ಮ ಆಗುತ್ತೆ. ಇಸ್ಲಿಯೇ ಜಯಂತಿ ಕೋ ಕಹಾ ಜಾತಾ ಹೀರೆ ತುಲ್ಯ ಜಯಂತಿ. ಆದ್ದರಿಂದ ಈ ಜಯಂತಿನೇ ವಜ್ರ ಸಮಾನ ಜಯಂತಿ. बाप भी विशेष आदि रतन बच्चों को विशेष मुबारक दे रहे. ಬಾಬೋರನು ವಿಶೇಷ ಆದಿ ರತ್ನ ಮಕ್ಕಳಿಗೆ, ಯಾರು ಆದಿಯಲ್ಲಿ ಸಾಕಾರದಲ್ಲಿ ಇದ್ದಂತ ಬಾಬೋರ ಜೊತೆಗಾರ ಮಕ್ಕಳಿಗೆ ವಿಶೇಷ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. तो आप सभी आज मुबारक देने आए हो व लेने भी आए हो. ಇವತ್ತು ನೀವೆಲ್ಲರೂ ಬಾಬೋರಿಗೆ ಶುಭಾಶಯ ಕೊಡಕ್ ಬಂದಿದ್ದೀರೋ ಅಥವಾ ತಗೊಳಕ್ಕೂ ಬಂದಿದ್ದೀರೋ? बाप का कहना ही है साथ रहेंगे, साथ उड़ेंगे, साथ आएंगे और ब्रह्मा बाप के साथ राज्य करेंगे. ಬಾಬೋರ್ ಏನ್ ಹೇಳಿದ್ರು? ಬ್ರಹ್ಮ ಬಾಬೋರ್ ಜೊತೆಗೆ ನಾವು ಜೊತೆಯಾಗಿರ್ತೀವಿ, ಜೊತೆಯಾಗೆ ಹಾರ್ತೀವಿ, ಜೊತೆಯಾಗೆ ಬರ್ತೀವಿ, ಬ್ರಹ್ಮ ತಂದೆ ಜೊತೆಗೆ ಜೊತೆಯಾಗಿ ರಾಜ್ಯ ಮಾಡ್ತೀವಿ. ಸಾತ್ ರೆಹನೆ ಕಾ ವಾಯ್ದಾ ಹೈ, ಸದಾ ಜೊತೆಯಾಗಿರೋ ವಾಯ್ದೆ ಇದೆ. आप भी क्या कहते हो? हम भी जहां बाप वहां साथ साथ होंगे. ನೀವು ಏನ್ ಹೇಳ್ತೀರಿ? ಎಲ್ಲಿ ಬಾಬಾ ಅಲ್ಲಿ ನಾವು ಜೊತೆ ಜೊತೆಯಾಗಿರ್ತೀವಿ. ये है बच्चों का बाप से, बाप का बच्चों से वाಯ್ದೆ. ಇದು ಮಕ್ಕಳದು ತಂದೆ ಜೊತೆ, ತಂದೆದು ಮಕ್ಕಳ ಜೊತೆ ವಾಯ್ದೆ ಇದು. कहाँ भी शरीर द्वारा रहते हैं लेकिन दिल में सदा बाप साथ है. ಶರೀರದಿಂದ ನೀವು ಎಲ್ಲೆಲ್ಲಿ ಬೇಕಾದ್ರೂ ಇರ್ಬೋದು, ವಿಶ್ವದ ಮೂಲೆ ಮೂಲೆಯಲ್ಲಿ, ಆದ್ರೆ ಸದಾ ಬಾಬೋರ್ ಜೊತೆ ಇದ್ದೀರಿ. ಇಸಿಲಿಯೇ ಬಾಪ್ಕೋ ದಿಲಾರಾಮ್ ಕೇತೆ. ಆದ್ದರಿಂದ ಬಾಬೋರಿಗೆ ದಿಲಾರಾಮ್, ನೀವೆಲ್ಲಿದ್ರು ಬಾಬೋರ ಹೃದಯದಲ್ಲಿದ್ದೀರಿ. ಇದರ ನೆನಪಾರ್ಥನೆ ಮಧುಬನದಲ್ಲಿ ದಿಲ್ವಾಡ ಮಂದಿರ ಇದೆ. तो सभी के दिल में साथ में दिलाराम है ना. ಎಲ್ಲರ ಹೃದಯದಲ್ಲಿ ಜೊತೆಯಾಗಿ ದಿಲಾರಾಮ್ ಇದಾರಲ್ವಾ. और बाप सदा बच्चों को कहते कभी भी अकेला नहीं बनना है. ಮತ್ತೆ ಬಾಬೋರು ಸದಾ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ಎಂದೂ ಒಂಟಿ ಆಗ್ಬೇಡಿ, ಸದಾ ಜೊತೆಯಾಗಿರಿ. ಸಾತ್ ಹೇ ಸಾತ್ ರೆಹನಾ ಹಿ ಹೇ, ಜೊತೆಗಿದಿರಿ, ಜೊತೆಗೆ ಇರ್ಬೇಕು. ನೀವೇನಾದ್ರೂ ಒಂಟಿ ಆಗ್ಬಿಟ್ರಿ, ಬಾಬೋರನ್ನ ಮರ್ತು ಬಾಬೋರನ್ ಬಿಟ್ಟು ಒಂಟಿ ಆದ್ರಿ, ಮಾಯಾ ಅಪ್ನಾ ಚಾನ್ಸ್ ಲೇತಿ. और साथ है तो स्वयं लाइट हाउस साथ है, उसके आगे माया दूर से ही भाग जाती है, नजदीक भी नहीं आ सकती है. ನೀವು ಒಂಟಿ ಆದ್ರೆ ಮಾಯೆ ತನ್ನ ಚಾನ್ಸ್, ಅವಕಾಶವನ್ನ ತಗೊಂಡ್ಬಿಡುತ್ತೆ. ಈ ಬಾಬೋರ ಜೊತೆಯಾಗಿದ್ರೆ, ಬಾಬಾ ಸ್ವಯಂ ಲೈಟ್ ಮೈಟ್, ಬಾಬೋರ ಲೈಟ್ ಮೈಟ್ ನಿಮ್ ಜೊತೆಗಿರುತ್ತೆ. ನಿಮ್ ಮುಂದೆ ಮಾಯೆ ಬರೋದೇ ಇಲ್ಲ, ದೂರದಿಂದನೇ ಓಡೋಗ್ಬಿಡುತ್ತೆ, ನಿಮ್ ಹತ್ರ ಬರ್ಲಿಕ್ಕೂ ಸಾಧ್ಯ ಇಲ್ಲ ಬಾಬೋರ್ ಜೊತೆಯಾಗಿದ್ರೆ. ಆದ್ದರಿಂದ ಬಚ್ಚೋಂ ಕಾ ಬಾಪ್ ಸೇ, ಬಾಪ್ ಕಾ ಬಚ್ಚೋಂ ಸೇ ಸದಾ ಸಾಥ್ ಕಾ ವಾಯ್ದಾ ಹೈ. ಆದ್ದರಿಂದ ಬಾಬೋರ್ದು ಮಕ್ಕಳ ಜೊತೆ, ಮಕ್ಕಳದ್ದು ಬಾಬೋರ್ ಜೊತೆ ಜೊತೆಯಾಗಿರೋ ವಾಯ್ದೆ ಇದೆ. ಏಕೆಂದ್ರೆ ಸೇಫ್ಟಿ ಇದೆ ಅಂದ್ರೆ ಬಾಬೋರ ಜೊತೆಯಾಗಿರೋದ್ರಲ್ಲೇ ಇದೆ. ಒಂಟಿ ಆದ್ರೆ ಮಾಯೆಗೆ ಪರವಶರಾಗ್ಬಿಡ್ತೀರಿ. आप सभी का भी वायदा है ना, साथ है साथ रहेंगे. अच्छा लगता है ना साथ में? हाँ भले हाथ उठाओ. ಒಳ್ಳೇದು, ಜೊತೆಯಾಗಿರ್ತೀರಿ ಅಲ್ವಾ, ಜೊತೆಗಿದ್ದೀರಿ, ಜೊತೆಯಾಗಿರ್ತೀರಿ, ಇಷ್ಟ ಆಗುತ್ತಲ್ವಾ ಜೊತೆಯಾಗಿರೋದ್ರಲ್ಲಿ? ಹಾ ಭಲೆ ಕೈ ಎತ್ತಿ ಅಂದ್ರೆ ಎಲ್ರೂ ಹೌದು ಅಂತ ಕೈ ಎತ್ತಾರೆ. ಬಾಬಾ ಹೇಳ್ತಾರೆ ಕೈ ಎತ್ತಿ. बाप दादा ने देखा हर बच्चा अमृत वेले बाप से बहुत दिल की बातें करते. ಬಾಪ್ ದಾದವ್ರು ನೋಡ್ತಾರೆ, ಪ್ರತಿಯೊಂದು ಮಕ್ಕಳು ಅಮೃತ್ ವೇಳೆಯಲ್ಲಿ ಬಾಬೋರ್ ಜೊತೆ ತನ್ನ ಹೃದಯದ ಆಳದ ಮಾತುಗಳನ್ನೆಲ್ಲ ಮಾತಾಡ್ತೀರಿ. वैसे तो समय नहीं मिलता लेकिन अमृत वेले हर एक बहुत मीठी मीठी दिल की बातें करते हैं. ಹಾಗೆ ಬೇರೆ ಸಮಯ ಅಷ್ಟೊಂದು ಸಮೀಪದಲ್ಲಿ ಕ್ಲೋಸ್ ಆಗಿ ಬಾಬೋರ್ ಜೊತೆ ಮಾತಾಡಕ್ ಸಮಯ ಸಿಗದೆ ಇರ್ಬೋದು, ಆದ್ರೆ ಅಮೃತ್ ವೇಳೆ ಪ್ರತಿಯೊಬ್ರು ಬಹಳ ಮಧುರವಾಗಿ ಹೃದಯದ ಮಾತುಗಳನ್ನ ಬಾಬೋರ್ ಜೊತೆ ಮಾತಾಡ್ತೀರಿ, ಹೌದಲ್ಲ? ಬಾಬೋರ್ ಫ್ರೀ ಆಗಿ ನಮಗೋಸ್ಕರ ಸಿಗದೆ ಅಮೃತ್ ವೇಳೆ. और बाप भी हर एक बच्चे के दिल की बातें सुनकर सब बातों का उत्तर भी देते. ನಿಮ್ ಹೃದಯದ ಮಾತುಗಳನ್ನ ಹೃದಯದಿಂದ ಮಾತಾಡಿದ್ದಾದ್ರೆ ಬಾಬೋರು ಪ್ರತಿಯೊಂದು ಹೃದಯದ ಮಾತುಗಳನ್ನ ಕೇಳಿ ಎಲ್ಲ ಮಾತಿಗೂ ಉತ್ತರ ಕೊಡ್ತಾರೆ.
सभी को एक बात की बहुत खुशी है, हम दिल से कहते मेरा बाबा, तो बाप हाजिर हो जाते हैं. ಎಲ್ಲಾ ಮಕ್ಕಳಿಗೂ ಒಂದು ಮಾತಿಂದು ತುಂಬಾ ಖುಷಿ ಇದೆ ಎಲ್ಲರಿಗೂ ಖುಷಿ ಇದೆ. ನೋಡಿ ಆ ಖುಷಿ ನನ್ಗಿದೆಯಾ ಅಂತ. ಯಾವಾಗ ನಾವು ಹೃದಯದಿಂದ ನನ್ನ ಬಾಬಾ, ಪ್ಯಾರೆ ಬಾಬಾ, ಮೀಠೆ ಬಾಬಾ, ಮೇರೆ ಬಾಬಾ ಆ ಜಾओ ಅಂತಿರಲ್ಲ, ಬಾಬೋರ್ ಹಾಜಿರ್ ಆಗ್ಬಿಡ್ತಾರೆ. ಹಜೂರ್ ಹಾಜಿರ್ ಹೋ ಜಾತೆ ಹೇ, ಸ್ವಯಂ ಮಾಲೀಕನೇ ನಿಮ್ಮ ಮುಂದೆ ಸೇವಕನಾಗಿ ಹಾಜಿರ್ ಆಗ್ಬಿಡ್ತಾರೆ. इसमें सिर्फ दिल की बात है और कुछ करने की जरूरत नहीं है. ಏನು ಮಾಡ್ಬೇಕಾಗಿಲ್ಲ, ಯಾವ ಆಡಂಬರ ವೈಭವ ಇನ್ನೇನೆಲ್ಲ ಮಾಡಿ ಕರಿಬೇಕಾಗಿಲ್ಲ. ನನ್ನನ್ನ ಹೃದಯದಿಂದ ಕರಿಬೇಕಷ್ಟೇ. ನಾವು ಹೇಳ್ತಾರೆ ಇನ್ನೇನು ಮಾಡ್ಬೇಕಾಗಿಲ್ಲ, ಹೃದಯದಿಂದ ಹೇಳಿದ್ರಿ ನನ್ ಬಾಬಾ, ಮೇರಾ ಬಾಬಾ ಹಜೂರ್ ಹಾಜಿರ್, ಬಾಬೋರ್ ಹಾಜಿರ್ ಆಗ್ಬಿಡ್ತಾರೆ. ಇದೆಲ್ಲ ಮಕ್ಕಳ ಅನುಭವ ಇದು. तो आज चारों ओर से बाप दादा के कानों में मीठा गीत बज रहा था. कौन सा गीत? ಇವತ್ತು 4 ಕಡೆಯಿಂದನೂ ಬಾಪ್ ದಾದವರ ಕಿವಿಗಳಿಗೆ ಮಧುರವಾದ ಹಾಡು ಕೇಳಿಸ್ತಾ ಇತ್ತು. ಯಾವ ಹಾಡು? ಮೇರಾ ಬಾಬಾ, ಪ್ಯಾರಾ ಬಾಬಾ, मीठा बाबा और बाप दादा भी बच्चों के स्नेह में समाये हुए थे, समाये हुए हैं. ನನ್ನ ಬಾಬಾ, ಪ್ರಿಯವಾದ ಬಾಬಾ, ನನ್ನ ಮಧುರ ಬಾಬಾ ಅಂತ ಕರಿತೀರಿಯಲ್ಲ, ಬಾಪ್ ದಾದವರು ಮಕ್ಕಳ ಸ್ನೇಹದಲ್ಲಿ ಮುಳುಗೋಗ್ಬಿಡ್ತಾರೆ. ಸಮಾಯ ಉಯೇತೆ, ಮುಳುಗೋಗಿದ್ರು ಮುಳುಗೋಗಿದ್ದಾರೆ. ಈಗಲೂ ಬಾಪ್ ದಾದ ನಿಮ್ಮ ಸ್ನೇಹದ ದಿವ್ಯ ಕರ್ತವ್ಯವನ್ನ ನೋಡಿ ಹೇಳ್ತಾರೆ, ಆಪ್ಕೆ ಭಕ್ತ ವಬಿ ಕಮ್ ಬುದ್ಧಿ ವಾಲೆ ನಹಿ ಹೇ. ನಿಮ್ಮ ಭಕ್ತರಿದಾರಲ್ಲ ಅವರೇನು ಕಡಿಮೆ ಬುದ್ಧಿಯವರಲ್ಲ. उन्होंने भी हाथ के यादगार की कापी बहुत अच्छी बनाई है. ಬಾಬಾ ಹೇಳ್ತಾರೆ ಅವರುನು ನಿಮ್ಮ ನೆನಪಾರ್ಥವನ್ನ ಚೆನ್ನಾಗಿ ಕಾಪಿ ಮಾಡಿದ್ದಾರೆ. द्वापर में आए पहला पहला जन्म वैसे भी सतो प्रदान होता है, क्योंकि परम धाम से आत्मा आती है. ಬಾಬಾ ಹೇಳ್ತಾರೆ ಭಲೆ ದ್ವಾಪರ ಯುಗನೇ ಆಗಿರ್ಲಿ, ಮೊಟ್ಟ ಮೊದಲ ಜನ್ಮ ಪರಂಧಾಮದಿಂದ ಬರ್ತಾರಲ್ಲ ದ್ವಾಪರ ಯುಗದಲ್ಲಿ, ಸತೋ ಪ್ರಧಾನವಾಗಿರ್ತಾರೆ. तो भक्तों के तरफ भी आज दृष्टि गई. ಬಾಬೋರ್ದು ಶಿವರಾತ್ರಿ ಅಲ್ಲ, ಅದಕ್ಕೆ ಭಕ್ತರ ಕಡೆನೂ ಬಾಬೋರ ದೃಷ್ಟಿ ಹೋಯ್ತು. तो काफी बड़ी युक्ति युक्त की है, क्योंकि आपके शुरू शुरू वाले विशेष भक्त जैसे आपका प्रैक्टिकल कर्म वैसे ही उन्होंने भी यादगार की काफी अच्छी बनाई है. ಬಾಬಾ ಹೇಳ್ತಾರೆ ಕಾಪಿ ನಿಮ್ಮನ್ನ ಬಹಳ ಯುಕ್ತಿಯುಕ್ತವಾಗಿ ಮಾಡಿದರೆ. ಏಕೆಂದ್ರೆ ನಿಮ್ಮ ಶುರುನವರು ಭಕ್ತರು, ವಿಶೇಷ ಭಕ್ತರು ಯಾರಿದಾರೋ, ನಿಮ್ಮ ಪ್ರಾಕ್ಟಿಕಲ್ ಕರ್ಮ ಏನಿದೆಯೋ ಹಾಗೆ ನೆನಪಾರ್ಥವನ್ನ ಅಷ್ಟೇ ಚೆನ್ನಾಗಿ ಕಾಪಿ ಮಾಡಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಎಷ್ಟು ಅದ್ಭುತವಾದಂತಹ ನಿಯಮಗಳಿದೆ ಅಲ್ಲ ಶಿವರಾತ್ರಿದು. ನಾವೇ ಹೇಳ್ತಾರೆ ಚೆನ್ನಾಗಿ ಕಾಪಿ ಮಾಡಿದ್ದಾರೆ. ಲೇಕಿನ್ ಆಪ್ಕಾ ಪ್ರಾಕ್ಟಿಕಲ್ ಹೇ, ಉನೋಕಾ ಯಾದಗಾರ್ ಹೇ. ಇಲ್ಲಿ ನೀವು ಪ್ರಾಕ್ಟಿಕಲ್ ಉಪವಾಸ, ಜಾಗರಣೆ, ಶಿವರಾತ್ರಿ ಎಲ್ಲ ವಿಧಿ ವಿಧಾನಗಳೆಲ್ಲ ಪ್ರಾಕ್ಟಿಕಲ್ ಇಲ್ಲಿ. ಅಲ್ಲಿ ನೆನಪಾರ್ಥದ ಆಚರಣೆ. ಜೈಸೆ ಆಪ್ನೆ ವ್ರತ ಲಿಯಾ, ಕೌನ್ಸಾ ವ್ರತ ಲಿಯಾ? ಪವಿತ್ರತಾ ಕಾ. ಇಲ್ಲಿ ನೀವು ಸಂಗಮ್ ಯುಗದಲ್ಲಿ ವ್ರತವನ್ನ ತಗೊಂಡಿದ್ದೀರಿ. ಯಾವ ವ್ರತ ತಗೊಂಡಿದ್ದೀರಿ? ನಾನು ಇಡೀ ಜೀವನ ಪರ್ಯಂತ ನಾನು ಪವಿತ್ರವಾಗಿರ್ತೀನಿ. 1 ವರ್ಷ 2 ವರ್ಷದ್ದಲ್ಲ ಇದು, ಜೀವನ, ಪವಿತ್ರ ಜೀವನ. वह भी व्रत लेते, व्रत की कॉपी की, लेकिन आपका व्रत एक जन्म में लेने से अनेक जन व्रत चलता है. वह एक दिन के लिए पवित्र भी रहते और खान पान भी शुद्ध रखते हैं. ಬಾಬಾ ಹೇಳ್ತಾರೆ ಪವಿತ್ರತೆಯ ವ್ರತವನ್ನ ನೀವು ತಗೊಳ್ಳೋದ್ರಿಂದ, ಈ ಒಂದು ಜನ್ಮ ತಗೊಳ್ಳೋದ್ರಿಂದ ಅನೇಕ ಜನ್ಮ ಈ ವ್ರತ ನಡೆಯುತ್ತೆ. ಅಂದ್ರೆ 21 ಜನ್ಮ ನಮ್ಮ ಪವಿತ್ರತೆಯ ರಕ್ಷಣೆ ಆಗುತ್ತೆ. ಅಲ್ಲಿ ಭಕ್ತರು 1 ದಿನ ಪವಿತ್ರವಾಗಿರ್ತಾರೋ ಅಥವಾ 1 ದಿನ ಆಹಾರ ಪಾನೀಯ ಶುದ್ಧವಾಗಿರ್ತಾರೆ. ನಿಮ್ದು 21 ಜನ್ಮದ ವ್ರತ, ಅವ್ರದ್ದು ಅಲ್ಪ ಕಾಲದ ವ್ರತ. ಇದು ಆಹಾರ ಪಾನೀಯದ ವ್ರತ, ನಮ್ದು ಪವಿತ್ರತೆಯ ವ್ರತ. ಹಾಗೆ ಜಾಗರಣೆ. आप रोशनी में आए तो सारे विश्व के अंदर अंधकार मिटाया है. ಇಲ್ಲಿ ನೀವೇನ್ ಮಾಡಿದಿರಿ? ಜಾಗರಣೆ ಅಂದ್ರೆ ಅಜ್ಞಾನದ ನಿದ್ರೆಯಿಂದ ಜಾಗೃತರಾಗಿ ಕತ್ಲಿಂದ ಬೆಳಕಿನ ಕಡೆ ಬಂದಿದ್ದೀರಿ. ಇಡೀ ವಿಶ್ವದ ಅಂಧಕಾರವನ್ನ ದೂರ ಮಾಡ್ತೀರಿ. ಅರ್ಧ ಕಲ್ಪ ಅಂಧಕಾರ ನಿಮ್ಮ ಹತ್ರ ಸುಳಿಯೋದೇ ಇಲ್ಲ. ಯಾವುದೇ ಪ್ರಕಾರದ ಅಂಧಕಾರ, ಮನಸ್ಸಿನ ಅಂಧಕಾರ ದೂರ ಆಯ್ತು.
और बाहर प्रकृति का दुख अंधकार मिटाए ಒಳಗಿರೋ ಅಂಧಕಾರ ಹೊರಟೋಗ್ಬಿಟ್ರೆ ಹೊರಗಿನ ಪ್ರಕೃತಿಯಲ್ಲಿ ದುಃಖ ಆಗ್ಲಿ ಅಂಧಕಾರ ಏನಿದೆ ಇದೆಲ್ಲವೂ ಹೊರಟೋಗುತ್ತೆ ವಬಿ ಕಾಪಿ ಕಿ ಹೇ ಈ ಜಾಗರಣೆನೂ ಕಾಪಿ ಮಾಡಿದರೆ ಕಾಪಿ ಮಾಡಿ ಜಾಗರಣೆ ಮಾಡ್ತಾರೆ ಅವ್ರ ಬಾತ್ ಆ बाप के ऊपर बलि हार गए बलि चढ़ गए पूर्ण सरेंडर हो गए और उन्होंने भी कापी की लेकिन अपने को नहीं करते अपने को बलि नहीं चढ़ाते किसको चढ़ाते जानते हो ना ಬಾಬಾ ಹೇಳ್ತಾರೆ ಇನ್ನೊಂದು ಮಾತು ನೀವು ಬಾಬೋರಿಗೆ ಸಂಪೂರ್ಣ ಬಲಿಹಾರಿಯಾಗಿದ್ದೀರಿ ಸಮರ್ಪಿತವಾಗಿದ್ದೀರಿ ಅಂದ್ರೆ ಬಾಬಾ ಹೇಳ್ತಾರೆ ಬಲಿ ಆದಂತೆ ಬಾಬೋರಿಗೆ ಪೂರ್ಣ ಸರೆಂಡರ್ ಆಗಿದ್ದೀರಿ ಅವರು ನಿಮ್ಮನ್ನ ಕಾಪಿ ಮಾಡಿದರೆ ಆದ್ರೆ ಅವರು ಬಲಿಹಾರಿ ಆಗಲ್ಲ ಶಿವನಿಗೆ ಭಕ್ತರು ಬಲಿಹಾರಿ ಆಗಲ್ಲ ಆದ್ರೆ ಬಲಿ ಕೊಡ್ತಾರೆ ತಮ್ಮನ್ ಬಲಿಹಾರಿ ಮಾಡ್ಕೊಳ್ಳಲ್ಲ ಬಲಿ ಕೊಡ್ತಾರೆ ಗೊತ್ತಲ್ಲ ಏನ್ ಬಲಿ ಕೊಡ್ತಾರೆ ಮನುಷ್ಯರು ಹುಲಿನೋ ಸಿಂಹನ ತಂದಂತೂ ಬಲಿ ಕೊಡಲ್ಲ बकरे को चढ़ाते बकरे को क्यों ढूंढा और किसको नहीं ढूंढा सब अस्त्र है जानते हो ಈ ಕುರಿನ ಯಾಕೆ ಬಲಿ ಕೊಡ್ತಾರೆ ಎಲ್ಲಿ ಹುಡುಕಿದ್ರು ಈ ಕುರಿನ ಬಲಿ ಕೊಡಕ್ ಇನ್ಯಾರನ್ನ ಯಾಕೆ ಹುಡುಕಿಲ್ಲ ಹುಲಿನೋ ಸಿಂಹನೋ ಚಿರತೆನೋ ಯಾಕೆ ಬಲಿ ಕೊಡೋದಿಲ್ಲ ಎಲ್ಲರಿಗೂ ನಗು ಬರ್ತಾ ಇದೆ ಗೊತ್ತಿದೆಯಲ್ಲ ನಿಮ್ಗೆ ಯಾಕೆ ಬಲಿ ಕೊಡ್ತಾರೆ ಕುರಿನ ಅಂತ जो बाप और बच्चों को बार बार इशारा देते हैं मेपन छोड़ निमित्त भाव धारण करो तो उन्होंने भी बकरे को ढूंढा है ಇಲ್ಲಿ ಬಾಬೋರು ನಿಮ್ಮ ಮಕ್ಕಳಿಗೆ ಪ್ರತಿದಿನ ಪದೇ ಪದೇ ಎಚ್ಚರಿಕೆ ಸೂಚನೆ ಕೊಡ್ತಾರೆ ಏನಂತ ನಾನು ಅನ್ನೋ ಮೇಮೆ ಹೆಂಗೆ ಕುರಿ ಏನ್ ಮಾಡುತ್ತೆ ಮೇ ಮೇ ಅನ್ನತ್ತಲ್ಲ ಆ ನಾನು ಅನ್ನೋದನ್ನ ಬಿಡಿ ಅದನ್ನ ಬಾಬೋರಿಗೆ ಬಲಿ ಕೊಡಿ ನಿಮಿತ್ತ ಭಾವ ಧಾರಣೆ ಮಾಡ್ಕೊಳ್ಳಿ ಅದಕ್ಕೆ ಅವರು ಕುರಿನ ಹುಡುಕಿದ್ರು ಇಲ್ಲಿ ಮೇಮೆ ಅನ್ನೋದನ್ನ ಬಲಿ ಕೊಡ್ತೀರಿ ಅಲ್ಲಿ ಮೇಮೆ ಅನ್ನೋ ಕುರಿನ ಬಲಿ ಕೊಡ್ತಾರೆ ಮೇಮೆನ ಬಲಿ ಕೊಡಲ್ಲ ಭಕ್ತರು ಮೇಮೆ ಹಂಗೆ ಇಟ್ಕೊಳ್ತಾರೆ ಕುರಿನ ಬಲಿ ಕೊಡ್ತಾರೆ ಯಾಕೆಂದ್ರೆ ವವಿ ಮೇಮೆ ಕರ್ತಾ ಹೇ तो भक्तों की बुद्धि कमाल की तो है ना ಕುರಿನು ಮೇಮೆ ಅಂತಾನೆ ಹೇಳ್ತಾ ಇರುತ್ತೆ ಅಂದ್ರೆ ಭಕ್ತರದ್ದು ಬುದ್ಧಿದು ಚಮತ್ಕಾರನೇ ಆಯ್ತಲ್ವಾ ನಿಮ್ಮದೇ ಭಕ್ತರಲ್ವಾ ಬಾಬೋರ ನಿಮ್ಮ ಭಕ್ತರು ಆದ್ದರಿಂದ बाप आपके भक्तों को भी जो सच्ची दिल से भक्ति करते उनको कुछ न कुछ भक्ति का फल दे देते हैं ಬಾಬೋರ ಅಥವಾ ನಿಮ್ಮ ಭಕ್ತರು ಯಾರು ಸತ್ಯ ಹೃದಯದಿಂದ ಭಕ್ತಿ ಮಾಡ್ತಾರೆ ಬಾಬಾ ಹೇಳ್ತಾರೆ ಅವರಿಗೆ ಏನಾದ್ರೂ ಭಕ್ತಿಯ ಫಲನ ಕೊಟ್ಟು ಬಿಡ್ತೀನಿ ವಬಿ ಸದಾ ಸಚ್ಚೆ ಅವ್ರ ಸಾತ್ವಿಕ್ रहते खुश रहते हैं ಸತ್ಯವಾದ ಭಕ್ತರು ಸಾತ್ವಿಕವಾಗಿರ್ತಾರೆ ಸದಾ ಸತ್ಯವಾಗೂ ಇರ್ತಾರೆ ಖುಷಿಯಾಗೂ ಇರ್ತಾರೆ दुख में दुखी नहीं होते क्योंकि भक्ति सच्ची दिल से करते हैं ಸತ್ಯವಾಗಿ ಭಕ್ತಿ ಮಾಡೋರು ದುಃಖದಲ್ಲಿ ಅವರು ದುಃಖಿ ಆಗಲ್ಲ ನೋಡಿ ಸತ್ಯ ಭಕ್ತರ ಇತಿಹಾಸಗಳು ಎಷ್ಟಿದೆ ಅವ್ರಿಗೆ ಯಾವ ದುಃಖದಲ್ಲೂ ದುಃಖ ಆಗಲ್ಲ ಯಾಕೆ ಅಂದ್ರೆ ಅವರ ಭಕ್ತಿ ಸತ್ಯ ಹೃದಯದಿಂದ ಮಾಡ್ತಾರೆ तो बाप भी आजकल आप बच्चों को यही इशारा देते ಮೇಪನ್ नहीं लाओ ಬಾಬೋರು ಇವತ್ತು ನೀವೆಲ್ಲ ಮಕ್ಕಳಿಗೂ ಇದೇ ಸೂಚನೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ನಾನು ಅನ್ನೋ ನನ್ನತನದಲ್ಲಿ ಬರಬೇಡಿ मैं जो कहता हूँ वही हो मैं ही ठीक कहता हूँ वही होना चाहिए ನಾನೇನ್ ಹೇಳ್ತೀನೋ ಅದೇ ಆಗ್ಬೇಕು ನಾನೇನ್ ಹೇಳ್ತೀನೋ ಅದೇ ಆಗ್ಬೇಕು ಅದೇ ಸರಿ मैं एक साधारण हूँ मैं शरीरदारी हूँ ಈ ನಾನು ಅನ್ನೋದು ಎಲ್ಲ ಇದೆಯಲ್ಲ ಇದೆಲ್ಲವೂ ಸಾಧಾರಣ ನಾನು ಶರೀರದಾರಿ ನಾನು ದೇಹದಾರಿ ಇದೆಲ್ಲ ಸಾಧಾರಣ ನಾನು और दूसरी है ಮೈನ್ ಮೇ ಒಂದು ಸಾಧಾರಣ ನಾನು ಅನ್ನೋದು ಈ ದೇಹ ನಾನು ಶರೀರದಾರಿ ನನ್ನ ಹೆಸರು ಇದು ಈ ನಾನು ಅನ್ನೋದು ಸಾಧಾರಣ ಇನ್ನೊಂದು ಸೂಕ್ಷ್ಮವಾಗಿರೋ ನಾನು ಅನ್ನೋದಿದೆ उसको बाप की देन को भी मैंने किया मैंने बोला मैं करता हूँ बाप की विशेषताओं में भी ಮೇಪನ್ आ जाता है ಇದಕ್ಕಿಂತ ಸೂಕ್ಷ್ಮವಾಗಿರೋ ನಾನು ಅನ್ನೋದು ಯಾವುದು ಬಾಬೋರ್ ಮಾಡೋದನ್ನೆಲ್ಲ ನಾನ್ ಮಾಡ್ದೆ ಅಂತ ಹೇಳೋದು ನಾನ್ ಮಾಡ್ದೆ ನಾನ್ ಮಾತಾಡ್ದೆ ನಾನ್ ಮಾಡ್ತೀನಿ ಬಾಬೋರ್ ವಿಶೇಷತೆನೆಲ್ಲ ನಂದು ಅಂತ ಹೇಳ್ಕೊಳ್ಳೋದು ಮಾಡಿಸೋರ್ ಬಾಬೋರು ಟಚಿಂಗ್ ಕೊಡೋರ್ ಬಾಬೋರು ಕಳಿಸ್ಕೊಡೋರ್ ಬಾಬೋರು ಇಲ್ಲಿ ನಾನು ನನ್ನಿಂದ ನಾನ್ ಹೇಳೋದೇ ಸರಿ ನಾನ್ ಮಾತಾಡೋದ್ ಸರಿ ನಾನ್ ಮಾಡ್ತೀನಿ ಇದೆಲ್ಲ ಸೂಕ್ಷ್ಮ ನಾನಿದೆ
ಈ ದೇಹ ನಾನು ಅನ್ನೋದು ಸಾಧಾರಣ, ಶರೀರಧಾರಿ ಅನ್ಕೊಳ್ಳೋದು ಸಾಧಾರಣ, बाकी ಇದು सूक्ष्म ज्ञान की समझ विशेषताओं की समझ उसमें भी ಮೈನ್ ಮೇಪನ್ ಆ ಜಾತಾ है ಜ್ಞಾನದ ತಿಳುವಳಿಕೆ, ವಿಶೇಷತೆಗಳ ತಿಳುವಳಿಕೆ, ಇದರಲ್ಲೂ ನಾನು ಅನ್ನೋ ನನ್ನತನ ಬಂದ್ಬಿಡುತ್ತೆ. ನಾನು ಜ್ಞಾನಿ, ನಂಗೆಲ್ಲ ಗೊತ್ತು, ನನ್ನಲ್ಲಿ ತುಂಬಾ ವಿಶೇಷತೆ ಇದೆ, ಈ ವಿಶೇಷತೆ ನಂದು, ನನ್ನ ಸಲಹೆ ಚೆನ್ನಾಗಿದೆ, ಇದೆಲ್ಲ ಸೂಕ್ಷ್ಮ ನಾನು. तो इस बाप इशारा देते रहते मैं और मेरा सदा मेरा बाबा उसी तरफ दिल का लगाव. ಬಾಬೋರ್ ಮಕ್ಕಳಿಗೆ ಸೂಚನೆ, ಎಚ್ಚರಿಕೆ ಕೊಡ್ತಾರೆ, ನಾನು ನನ್ನದು. ನಾನು ಅಂದ್ರೆ ಆತ್ಮ, ಇದ್ಯಾವುದು ನಾನಲ್ಲ. ನನ್ನದು ಅಂದ್ರೆ ಬಾಬಾ ನನ್ನವರು. ಇದರಲ್ಲಿ ನಿಮ್ಮ ಹೃದಯವನ್ನ ಮನಸ್ಸನ್ನ ಇಡಿ. ಹದ್ದಿನ ನಾನು, ನನ್ನ ಹೆಸರು, ನನ್ನ ಸ್ಥಾನ, ನನ್ನ ಗೌರವ, इसको समाप्त कर मैं बाबा का बाबा मेरा कितनी ಖುಷಿ ಹೋತಿ ಹೇ. ಇದ್ಯಾವ ನಾನು ಅಲ್ಲ, ನಂದು ಇಲ್ಲ ಇಲ್ಲಿ. ನನ್ನ ತನವನ್ನ, ನನ್ನ ಹೆಸರು, ನನ್ನ ಕೆಲಸ, ನನ್ನ ಗೌರವ ಇದೆಲ್ಲ ಸಮಾಪ್ತಿ ಮಾಡಿ. ನನ್ನವರು ಅಂದ್ರೆ ಬಾಬಾ, ನಾನು ಅಂದ್ರೆ ಆತ್ಮ. ಎಷ್ಟೊಂದು ಖುಷಿ ಇರುತ್ತೆ. ಭಗವಂತ ನನ್ನವರಾದ್ಮೇಲೆ ಇನ್ನೇನ್ ಬೇಕು? तो एक है ಸಾಧಾರಣ ಮೇರಾ, ಏಕ್ ಹೇ ಮೈನ್ ಬೇರಾ. ಒಂದು ಸಾಧಾರಣವಾದ ನಂದು, ಈ ದೇಹ ನಂದು ಸಾಧಾರಣ. ಇನ್ನೊಂದು ಸೂಕ್ಷ್ಮ ನಂದು, ವಿಶೇಷತೆ ನಂದು, ಈ ಕೆಲಸ ನಾನ್ ಮಾಡಿದ್ದು, ನನ್ನ ವಿಚಾರ ನಂದು, ಎಲ್ಲ ಬಾಬೋರ್ ಕೊಡೋದ್ನೆಲ್ಲ ನಂದು ನಂದು ಅನ್ನೋದು ಸೂಕ್ಷ್ಮ. ಇದು ಈ ಸೂಕ್ಷ್ಮ ನನ್ನದು ಅನ್ನೋದು ಆತ್ಮವನ್ನ ಕೊಳಕಾಗಿ ಮಾಡ್ಬಿಡುತ್ತೆ. ಮೇರ ಮನ ಮೇಲ ಕೊಳಕಾಗುತ್ತೆ. ಅವ್ರ ಮೇರಾ ಬಾಬಾ ಮಾಲಾಮಾಲ್ ಕರ್ ದೇತಾ ಹೇ, ಅದ್ರ ಬದಲು ನನ್ನ ಬಾಬಾ ಅಂತ ಹೇಳಿ. ಆವಾಗ ನೀವು ಎಲ್ಲದರಿಂದ ಸಂಪನ್ನರಾಗ್ತೀರಿ, ಮಾಲಾ ಮಾಲ್. ಸೊ ಆಜ್ ಬರ್ತ್ಡೇ ಮನಾನೆ ಆಯೇ ಹೋ, ಇವತ್ತೆಲ್ಲರೂ ಬರ್ತ್ಡೇ ಆಚರಿಸ್ಲಿಕ್ಕೆ ಬಂದಿದ್ದೀರಿ. ನಿಮ್ಮ ಬರ್ತ್ಡೇ ಆಚರಿಸ್ಕೊಳಕ್ ಬಂದಿದ್ದೀರಾ? बाप बच्चों के बिना कुछ नहीं करता, इसलिए आज बाप बच्चों के जन्म उत्सव की मुबारक देने आए हैं. ಬಾಬೋರ್ ಮಕ್ಕಳನ್ನ ಬಿಟ್ಟೇನು ಮಾಡೋದಿಲ್ಲ, ಮಕ್ಕಳಿಲ್ದೆ ಏನು ಮಾಡಲ್ಲ. ಆದ್ದರಿಂದ ಇವತ್ತು ಬಾಬೋರು ಮಕ್ಕಳ ಜನ್ಮ ಉತ್ಸವಕ್ಕೆ ಶುಭಾಶಯ ಕೊಡ್ಲಿಕ್ಕೆ ಬಂದಿದ್ದಾರೆ. ವಾ ಮೇರೆ ಬಚ್ಚೆ ವಾಹ್, ವಾ ನನ್ ಮಕ್ಕಳೇ ವಾಹ್ ಅಂತೇಳಿ. ಅಭಿ ಏಕ್ ಬಾತ್ ಕಹೂಂ ತ್ಯಾರ್ ಹೇ ಕಹೆ ಕರ್ನಾ ಪಡೇಗಾ. ಮಕ್ಕಳಿಗೆ ಒಂದ್ ಮಾತು ಹೇಳಲ್ಲ, ಮಾಡ್ಬೇಕಾಗತ್ತೆ. ತಯಾರಿದ್ದೀರಾ? ಹಾತ್ ಉಟಾವು ಕರೆಂಗೆ, ಡಬಲ್ ಫಾರಿನರ್ಸ್ ಕರೆಂಗೆ. ಕೈ ಎತ್ತಿ ಮಾಡ್ತೀರಾ? ಡಬಲ್ ಫಾರಿನರ್ಸ್ ಮಾಡ್ತೀರಾ? ಟೀಚರ್ಸ್ ಮಾಡ್ತೀರಾ? ಒಳ್ಳೇದು. ಇವತ್ತು ಬಾಪ್ ದಾದಾ ಹೇಗೆ ನೆನಪಾರ್ಥದಲ್ಲಿ ಶಿವ ಪರಮಾತ್ಮನ ನೆನಪಾರ್ಥಕ್ಕೆ, ಶಿವಲಿಂಗಕ್ಕೆ ಎಕ್ಕದ ಹೂವು ಹಾಕ್ತಾರಲ್ಲ, ಗುಲಾಬಿ ಹೂವಲ್ಲ, ಎಕ್ಕದ ಹೂ. ಗುಲಾಬಿನೂ ಹಾಕ್ತಾರೆ, ಖಾಸಾಗಿ ವಿಶೇಷವಾಗಿ ಎಕ್ಕದ ಹೂ ಹಾಕ್ತಾರೆ. और कोई फूल नहीं चढ़ाते, अक के फूल चढ़ाते. तो आज बाप दादा आपको कौन सी बात अर्पण करो और होमवर्क देने चाहते, तैयार होना. ಇವತ್ ಬಾಪ್ ದಾದವರು ನಿಮ್ಗೊಂದು ಮಾತಿನ ಅರ್ಪಣೆ ಮಾಡ್ಸಕ್ಕೆ, ಹೋಮ್ವರ್ಕ್ ಕೊಡಕ್ಕೆ ಬಯಸ್ತಾರೆ. ನೀವು ರೆಡಿ ಇದ್ದೀರಿ ಅಲ್ವಾ? ಬಾಬೋರ್ ಹೇಳಿದ್ದನ್ನ ಮಾಡಕ್ಕೆ ತಯಾರಿದ್ದೀರಾ? अच्छा, ये तो बच्चों का बाप को बहुत अच्छा लगता, हाँ जी सब करते हैं. ಇದಂತೂ ಬಾಬೋರಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಜಿ ಬಾಬಾ ಹೇಳಿ ನಾ ಮಾಡ್ತೀವಿ ಅಂತ ಹೇಳ್ತೀರಿ ಅಲ್ಲ. आज बर्थडे पर बाप का इस संकल्प है. ಇದನ್ನ ಅಂಡರ್ಲೈನ್ ಮಾಡ್ಕೋಬೇಕು ನಾವು. ಇವತ್ತು ಬರ್ತ್ಡೇನಲ್ಲಿ ಬಾಬೋರ್ದು ಇದೇ ಸಂಕಲ್ಪ ಇದೆ. ಸಭಿ ಏಕ್ ದೋ ಕೋ ಉಮಂಗ್ ಉತ್ಸಾಹ ದಿಲಾತೆ ಹುಯೆ, ಎಲ್ಲರೂ ಒಬ್ಬರು ಮತ್ತೊಬ್ಬರಿಗೆ ಉತ್ಸಾಹ ಉಲ್ಲಾಸವನ್ನ ತುಂಬುತ್ತಾ, ಒಬ್ಬರು ಮತ್ತೊಬ್ಬರಿಗೆ ಸಹಯೋಗಿಗಳಾಗ್ತಾ, ವ್ಯರ್ಥ ಸಂಕಲ್ಪ ಅನ್ನೋ ಎಕ್ಕದ ಹೂವನ್ನ ಅರ್ಪಣೆ ಮಾಡಿ. ಎಲ್ಲರೂ ಒಬ್ಬರು ಮತ್ತೊಬ್ಬರಿಗೆ ಉತ್ಸಾಹ ಉಲ್ಲಾಸ ತುಂಬಿ, ಯಾರು ಉತ್ಸಾಹ ಕಡಿಮೆ ಮಾಡೋದಲ್ಲ, ಎಂತವರೇ ಆಗ್ಲಿ ಉತ್ಸಾಹ ಉಲ್ಲಾಸ ತುಂಬಿ ಸಹಯೋಗಿಗಳನ್ನಾಗಿ ಒಬ್ರು ಮತ್ತೊಬ್ಬರಿಗೆ ವ್ಯರ್ಥ ಸಂಕಲ್ಪ ಅನ್ನೋ ಎಕ್ಕದ ಹೂವನ್ನ ಅರ್ಪಣೆ ಮಾಡಿ. व्यर्थ संकल्प न करना, न सुनना और न संग में आकर व्यर्थ संकल्पों के संग का रंग लगाना. क्योंकि व्यर्थ संकल्प जहां होगा वहां याद का संकल्प, ज्ञान के मधुर बोल जिसको मुरली कहते हो, शुद्ध संकल्प स्मृति में नहीं रहेंगे. ಇದು ಬಾಬೋರ ಇಚ್ಛೆ, ಹೋಮ್ವರ್ಕ್ ಇದು. ನಿಮ್ಗೆ ವ್ಯರ್ಥ ಸಂಕಲ್ಪನೆ ನಡಿಬಾರ್ದು, ಹೇಳಬಾರ್ದು ವ್ಯರ್ಥನ. ಮತ್ತೆ ವ್ಯರ್ಥ ಸಂಘದಲ್ಲಿ ಬಂದು
ವ್ಯರ್ಥ ಸಂಕಲ್ಪದ ಬಣ್ಣನೂ ಹಾಕೋಬೇಡಿ. ಏಕೆಂದ್ರೆ ವ್ಯರ್ಥ ಸಂಕಲ್ಪ ಎಲ್ಲಿರುತ್ತೋ ಅಲ್ಲಿ ನೆನಪಿನ ಸಂಕಲ್ಪ, ಜ್ಞಾನದ ಮಧುರ ಮಾತುಗಳು, ಯಾವುದನ್ನ ಮುರುಳಿ ಅಂತ ಹೇಳ್ತಿರೋ ಆ ಶುದ್ಧ ಸಂಕಲ್ಪಗಳ ಸ್ಮೃತಿನೂ ಇರಲ್ಲ, ನೆನಪೇ ಇರಲ್ಲ. ನೋಡಿ, ವ್ಯರ್ಥ ಯೋಚನೆ ಮಾಡಿ ವ್ಯರ್ಥ ಮಾತಾಡಕ್ ಶುರು ಮಾಡ್ಬಿಡಿ, ಬಾಬೋರ್ ಮುರುಳಿ ಎಲ್ಲೋ ಹೋಗ್ಬಿಡುತ್ತೆ. ಚಾಹೆ ಮುರಳಿ ಸುನ್ತೆ ಬಿ ಹೋ ಪಡ್ತೆ ಬಿ ಹೋ वो तो आवश्यक है. ಮುರಳಿ ಕೇಳ್ತೀರಿ, ಮುರಳಿ ಹೇಳ್ತೀರಿ, ಓದ್ತೀರಿ, ಇದು ಅವಶ್ಯಕ. ब्राह्मणों का नियम है लेकिन सुनने तक रहेगी, मन में मनन नहीं चलेगा. ವ್ಯರ್ಥ ಸಂಕಲ್ಪ ಮಾಡಿದ್ರೆ ಏನಾಗುತ್ತೆ? ಬ್ರಾಹ್ಮಣರ ನಿಯಮ, ಮುರಳಿ ಕೇಳ್ತೀರಾ, ಓದ್ತೀರಾ, ಸರಿ, ಅದು ನಿಯಮ ಆಗುತ್ತೆ, ಅದು ಕೇಳೋದಕ್ ಮಾತ್ರ ಸೀಮಿತವಾಗುತ್ತೆ. ಆದ್ರೆ ಮನಸ್ಸಲ್ಲಿ ಮನನ ಚಿಂತನೆ ನಡೆಯಲ್ಲ. ಯಾಕೆ ನಡೆಯಲ್ಲ? ಮನಸ್ಸಲ್ಲಿ ಆಲ್ರೆಡಿ ಇದೆಯಲ್ಲ ವ್ಯರ್ಥ ಚಿಂತನೆ, ಅದು ಜ್ಞಾನದ ಮನನ ಚಿಂತನೆ ನಡಿಲಿಕ್ಕೆ ಬಿಡೋದಿಲ್ಲ. सोचेंगे कहेंगे आज की मुरली बहुत अच्छी थी, सोच रही हूँ क्या थी, वरदान भी बहुत अच्छा था लेकिन याद आ जाएगा. ಏನಾಗುತ್ತೆ ನಿಮ್ಮ ಮನಸ್ಸಲ್ಲಿ ವ್ಯರ್ಥ ಸಂಕಲ್ಪಗಳು ನಡೆಯೋದ್ರಿಂದ ಅಂದ್ರೆ ಯೋಚನೆ ಮಾಡ್ತೀರಿ, ಇವತ್ ಮುರಳಿ ತುಂಬಾ ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿ ಹೇಳಿದ್ರು ಬಾಬೋರು, ತುಂಬಾ ಚೆನ್ನಾಗಿತ್ತು, ಯೋಚನೆ ಮಾಡ್ತೀರಿ. ಬಾಬೋರ್ ವರದಾನ ತುಂಬಾ ಚೆನ್ನಾಗಿತ್ತು, ಸ್ಲೋಗನ್ ಚೆನ್ನಾಗಿತ್ತು, ಎಲ್ಲಾ ಚೆನ್ನಾಗಿತ್ತು, ಆದ್ರೆ ನೆನಪು ಎಷ್ಟಿದೆ? ಚೆನ್ನಾಗಿತ್ತು. ಈಗ ನೋಡಿ, ಮಧುಬನಕ್ಕೆ ಹೋಗಿ ಬಂದ್ರೆ ಎಲ್ಲಾ ಚೆನ್ನಾಗಿತ್ತು, ಏನ್ ಕೇಳಿದ್ರಿ? ಚೆನ್ನಾಗಿತ್ತು. ಊಟ ಚೆನ್ನಾಗಿತ್ತು, ಮತ್ತೊಂದು ಚೆನ್ನಾಗಿತ್ತು ಹೇಳ್ತಾರೆ, ಆದ್ರೆ ಏನ್ ಕೇಳಿದ್ದು ಚೆನ್ನಾಗಿತ್ತು? ಅದಿರಲ್ಲ. ವ್ಯರ್ಥ ಸಂಕಲ್ಪ ಮನ್ ಕೋ ಅಪ್ನೆ ತರಫ್ ಆಕರ್ಷಿತ್ ಕರ್ನೆ ವಾಲೆ ಹಿ. ವ್ಯರ್ಥ ಸಂಕಲ್ಪ ಅನ್ನೋದು ಮನಸ್ಸನ್ನ ತನ್ನ ಕಡೆಗೆ ಆಕರ್ಷಣೆ ಮಾಡುವಂಥದ್ದು. पता है आपको क्या कहते बाप के आगे? बाबा इंटरेस्टेड समाचार तो सुनना चाहिए ना. ಬಾಬಾ ಅವರಿಗಿಂತ ಮಕ್ಕಳು ಬುದ್ಧಿವಂತರು. ಹೆಂಗ್ ಹೇಳ್ತಾರೆ? ಗೊತ್ತಿದೆಯಾ ನಿಮ್ಗೆ ಏನ್ ಹೇಳ್ತಾರೆ ಬಾಬೋರ್ ಮುಂದೆ ಮಕ್ಕಳು ಅಂತ? ಬಾಬಾ ಇಂಟ್ರೆಸ್ಟೆಡ್ ಆಗಿರೋ, ರುಚಿಯಾಗಿರೋ ಸಮಾಚಾರ ಅಂತ ಕೇಳ್ಬೇಕಲ್ಲ. ವ್ಯರ್ಥ ಬಹಳ ರುಚಿಯಾಗಿರುತ್ತಲ್ಲ, ಮುರುಳಿಗಿಂತ ರುಚಿಯಾಗಿರುತ್ತೆ. ಆ ಸೆಂಟ್ರಲ್ ಹಂಗೆ, ಈ ಸೆಂಟ್ರಲ್ ಹಿಂಗೆ, ಈ ಅಕ್ಕವ್ರ ಹಂಗೆ, ಆ ಅಕ್ಕವ್ರ ಹಿಂಗೆ ಎಲ್ಲ ಮಾತಾಡಕ್ಕೆ ಬಹಳ ಇಂಟ್ರೆಸ್ಟೆಡ್. ಎಂತ ಸತ್ಯ ಹೃದಯ ಮಕ್ಕಳು ಬಾಬನಿಗೆ ಹೇಳ್ತಾರಂತೆ, ಬಾಬಾ ಇಂಟ್ರೆಸ್ಟೆಡ್ ಸಮಾಚಾರ ಅಂತ ಕೇಳ್ಬೇಕಲ್ಲ. ನಾಲೆಜ್ಫುಲ್ ಬನ್ನ ಹೋತಾ ಹೈ ಲೇಕಿನ್ ವ್ಯರ್ಥ ಬಾತೆ ಪದ ಕಿ ಪ್ರಾಪ್ತಿ ಮೇ ನುಕ್ಸಾನ್ ಕರ್ ದೇಗಿ. ಎಲ್ಲ ತಿಳ್ಕೊಬೇಕಲ್ಲ ಮತ್ತೆ, ಎಲ್ಲರ ಬಗ್ಗೆ ಎಲ್ಲದನ್ನು. ಆಯ್ತು, ಆದ್ರೆ ಈ ವ್ಯರ್ಥ ಮಾತುಗಳ ಹಿಂದೆ ನೀವು ಹೋದ್ರೆ ಪದವಿಯನ್ನ ಪ್ರಾಪ್ತಿ ಮಾಡ್ಕೊಳ್ಳೋದ್ರಲ್ಲಿ ಹಾನಿ ಆಗುತ್ತೆ, ನಷ್ಟ ಆಗುತ್ತೆ. तो क्या आप सभी व्यर्थ संकल्प का बाप से वायदा करते हो? ಬಾಬೋರ್ ಕೇಳ್ತಾರೆ, ನೀವೆಲ್ಲರೂ ವ್ಯರ್ಥ ಸಂಕಲ್ಪದ ಸಮಾಪ್ತಿಯ ವಾಯ್ದೆ ಮಾಡ್ತೀರಾ ಬಾಬೋರ್ ಜೊತೆ? ಆಪ್ ಕಹೆಂಗೆ ಹಮ್ ತೋ ನಹೀ ಚಾಹತೆ ಲೇಕಿನ್ ವ ಆ ಜಾತೆ ಹೈ. ಮಕ್ಕಳೇನ್ ಹೇಳ್ತಾರೆ? ನಮ್ಗೇನ್ ಇಷ್ಟ ಇಲ್ಲ ವ್ಯರ್ಥ ಸಂಕಲ್ಪ ಮಾಡಕ್ಕೆ, ಅದೇ ಬಂದ್ ಬಿಡುತ್ತೆ. ಇಷ್ಟ ಇಲ್ಲ ಆದ್ರೆ ಬಂದ್ ಬಿಡುತ್ತೆ. तो बाप को दृढ़ संकल्प से देने से पहले देना आता है. ಆಯ್ತು, ನೀವು ಇದನ್ನ ದೃಢ ಸಂಕಲ್ಪದಿಂದ ಕೊಡ್ಬೇಕಾಗತ್ತೆ. ಫಸ್ಟ್ ನಿಮಗೆ ಕೊಡಕ್ ಬರುತ್ತಾ? ಬಾಪ್ಕೋ ದೇ ದಿಯಾ, ಬಾಬೋರಿಗೆ ಕೊಡ್ತೀರಾ? ಕೊಡಕ್ ಇಷ್ಟನೇ ಇಲ್ಲದೆ ಇದ್ರೆ ಹೆಂಗ್ ಕೊಡ್ತಾರೆ? ಕೊಡ್ಲಾ ಬೇಡ್ವಾ ಅಂತ ಯೋಚನೆ ನಡೀತದೆ. तो दी हुई चीज अगर आपके पास वापस भी आ जाए, दी हुई चीज आप रखेंगे कि वापस करेंगे? ಏನ್ ಮಾಡ್ತೀರಾ? ಆಯ್ತು, ನೀವು ಬಾಬೋರಿಗೆ ಕೊಟ್ರಿ ವ್ಯರ್ಥ ಸಂಕಲ್ಪನ, ಮತ್ತೆ ಬಂದ್ಬಿಡುತ್ತೆ. ಆದ್ರೆ ನೀವು ಕೊಟ್ಟಾಯ್ತಲ್ಲ ಬಾಬೋರಿಗೆ, ಯಾರಿಗೋ ನೀವು ವಸ್ತು ಕೊಟ್ಟಿದ್ದೀರಿ, ಆಕಸ್ಮಿಕವಾಗಿ ನಿಮ್ಮ ಹತ್ರ ಅದು ವಾಪಸ್ ಬಂದು ಸೇರ್ಕೊಂಡಿದೆ, ನಿಮ್ಮ ಹತ್ರ ಗೊತ್ತಾಗುತ್ತೆ, ಏನ್ ಮಾಡ್ತೀರಾ? ನೀವೇ ಇಟ್ಕೋತೀರಾ ಮತ್ತೆ ವಾಪಸ್ ಕೊಡ್ತೀರಾ? ಕೊಟ್ಟಂಗೂ ಆಯ್ತು, ತಗೊಂಡಂಗೂ ಆಯ್ತು, ನನ್ನ ಹತ್ರನೇ ಇರ್ಲಿ ಅಂತ ಇಟ್ಕೋತೀರಾ? ಏನ್ ಮಾಡ್ತೀರಾ? ಅಕಸ್ಮಾತ್ ಕೊಟ್ಟಿರೋ ವಸ್ತು ಆಪ್ ಅಪ್ನೆ ಪಾಸ್ ರಖತೆ ಹೋ ತೋ ಆಪ್ಕಾ ಟೈಟಲ್ ಕ್ಯಾ ಹೋಗಾ? ಮಿಸ್ ಆಗಿ ನನ್ನ ಹತ್ರ ಬಂದ್ಬಿಟ್ಟಿದೆ, ಅದನ್ನ ನೀವೇ ಇಟ್ಕೊಂಡ್ಬಿಡ್ತೀರಿ, ಅವ್ರಿಗೆ ಕೊಡಲ್ಲ. ಯಾರಿಗೆ ಕೊಟ್ಟಿದ್ರಿ ಅವ್ರಿಗೆ ಮತ್ತೆ ವಾಪಸ್ ಕೊಡಲ್ಲ. ಅವಾಗ ನಿಮ್ಗೆ ಏನ್ ಟೈಟಲ್ ಕೊಡ್ಬೇಕಾಗತ್ತೆ? ನೀವೇ ವಿಚಾರ ಮಾಡಿ ಅಂತಾರೆ ಬಾಬಾ ಅವರು. तो बाप को एक बार अपनी रुचि से दृढ़ता से दे दो और चेक करो, बार बार दी हुई चीज हमारे पास वापस तो नहीं आई. दूसरे की चीज अपनी बनाना इसको अच्छा नहीं मानते हैं ना. ಬಾಬೋರು ಒಂದು ಸಲ
ನೀವು ರುಚಿಯಿಂದ ದೃಢತೆಯಿಂದ ಕೊಟ್ಟಾಯ್ತಲ್ಲ, ವ್ಯರ್ಥ ಸಂಕಲ್ಪ ಆಗ್ಲಿ ಯಾವುದೇ ಪ್ರತಿಜ್ಞೆ ಕೊಟ್ಟಾಯ್ತು ಅಂದ್ಮೇಲೆ ಚೆಕ್ ಮಾಡ್ಕೊಳ್ಳಿ, ಪದೇ ಪದೇ ಕೊಟ್ಟಿರೋ ವಸ್ತು ನನ್ನ ಹತ್ರ ವಾಪಸ್ ಅಂತೂ ಬರೋದಿಲ್ವಾ. ಬೇರೆಯವ್ರ ವಸ್ತು ನಿಮ್ಮದನ್ನಾಗಿ ಮಾಡ್ಕೊಳ್ಳೋದು ಇದು ಚೆನ್ನಾಗಿ ಕಾಣುತ್ತಾ? ಬೇರೆಯವ್ರ ವಸ್ತು ತಗೊಂಡ್ಬಿಟ್ಟು ನಂದು ಅಂತ ಹೇಳೋದು ಇದು ಚೆನ್ನಾಗಿರುತ್ತಾ? तो रोज आराम के पहले आराम बाद में करना, पहले चेक करना आज सारे दिन में कोई भी व्यर्थ संकल्प आया तो नहीं. ದಿನ ರಾತ್ರಿ ಮಲಗಕ್ ಮುಂಚೆ ಆರಾಮಿಗೆ ಮುಂಚೆ, ಆರಾಮ್ ಆಮೇಲೆ ಮಾಡಿ, ರೆಸ್ಟ್ ಆಮೇಲೆ ಮಾಡಿ, ಮೊದಲು ಚೆಕ್ ಮಾಡಿ ಇವತ್ತು ಇಡೀ ದಿನದಲ್ಲಿ ಯಾವುದೇ ವ್ಯರ್ಥ ಸಂಕಲ್ಪ ನನಗೆ ಬರ್ಲಿಲ್ವಾ, ಮಾಡ್ಲಿಲ್ವಾ ನಾನು ವ್ಯರ್ಥ ಸಂಕಲ್ಪ, ಕೊಟ್ಟಿರೋ ವಸ್ತು ನಾನು ವಾಪಸ್ ತಗೊಂಡಿಲ್ವಾ ಇವತ್ತು. ಬಾಬು ಅವ್ರು ಕೇಳಿದೇನೋ ವ್ಯರ್ಥ ಸಂಕಲ್ಪನ ನನಗೆ ಗಿಫ್ಟ್ ಕೊಡಿ, ಇದನ್ನ ಚೆಕ್ ಮಾಡಿ, ಇಡೀ ದಿನದಲ್ಲಿ ನನ್ನ ಹತ್ರ ಅದು ವಾಪಸ್ ಬಂದಿಲ್ವಾ. ಆಜ್ ಬರ್ತ್ಡೇ ಕಿ ಸೌಗಾತ್ ದೇನೆ ಕಿ ಹಿಮ್ಮತ್ ಹೇನಾ, ಇವತ್ತು ಜನ್ಮದಿನದ ಉಡುಗೊರೆ ಕೊಡೋಷ್ಟು ಸಾಹಸ ಇದೆಯಲ್ಲ, ಇದೆಯಾ ಸಾಹಸ? ಕೈ ಎತ್ತಿ, ಸಾಹಸ ಇದೆಯಾ? ಎಲ್ಲಿ ಸಾಹಸ ಇದೆ ಅಲ್ಲಿ ಬಾಪ್ ದಾದಾ ನಿಮ್ಗೆ ಸೌಗಾತ್ ಕೊಡ್ತಾರೆ. ಅಬ್ ದಿಲ್ ಸೆ ಕೆಹನಾ ಮೇರಾ ಬಾಬಾ ದಯಾಲು ಕೃಪಾಲು ಬಾಬಾ ಆಪ್ ಯೆ ಚೀಸ್ ಲೇ ಲೋ. ನೀವು ಹೃದಯದಿಂದ ಹೇಳಿ, ನನ್ನ ಬಾಬಾ, ಓ ದಯಾಲು ಕೃಪಾಲು ತಂದೆ, ಈ ವಸ್ತು ನನಗ್ ಬೇಡಪ್ಪ, 63 ಜನ್ಮ ನನಗ್ ತೊಂದರೆನೆ ಕೊಟ್ಟಿದೆ, ನೀನ್ ತಗೊಂಡ್ಬಿಡು ಇದು ಅಂತ ಕೊಟ್ಬಿಡಿ. ಅಗರ್ ದಿಲ್ ಸೆ ಕಹೆಂಗೆ ಬಾಪ್ ಎಕ್ಸ್ಟ್ರಾ ಗಿಫ್ಟ್ ದೇಗಾ, ಕ್ಯೋಂಕಿ ಹಿಮ್ಮತ್ ಆಪ್ಕಿ ಎಕ್ಸ್ಟ್ರಾ ಮದದ್ ಬಾಪ್ ದೇಗಾ. ನೀವು ಹೃದಯದಿಂದ ಕೊಡ್ಬೇಕು. ಸುಮ್ನೆ ಏನೋ ಬಾಬಾ ಹೇಳಿದರೆ ಇವತ್ತೊಂದು ಪ್ರತಿಜ್ಞೆ ಮಾಡ್ಬಿಡೋಣ, ಕೈ ಎತ್ಬಿಡೋಣ, ಹಂಗಿಲ್ಲ ಇದು. ಹೃದಯದಿಂದ ಹೇಳಿದ್ರೆ ಬಾಬೋರು ಎಕ್ಸ್ಟ್ರಾ ಗಿಫ್ಟ್ ಕೊಡ್ತಾರೆ. ಏಕೆಂದ್ರೆ ಸಾಹಸ ನಿಮ್ದು, ಎಕ್ಸ್ಟ್ರಾ ಸಹಯೋಗ ಬಾಬೋರ್ದು. ಎಲ್ಲಿ ಸಾಹಸ ಇದೆಯೋ ಅಲ್ಲಿ ಬಾಬೋರ ಸಹಯೋಗ ಅವಶ್ಯಕವಾಗಿದೆ. ಇದು ನೀವೆಲ್ಲರೂ ಅನುಭವ ಮಾಡಿರೋದಲ್ವಾ. ಏಕೆಂದ್ರೆ ಬಾಪ್ತಾದವರು ಕಾಫಿ ಸಮಯಸೆ ಸೂಚನಾ ದೇ ರಹಾ ಹೇ, ಬಹಳ ಸಮಯಗಳಿಂದ ಈ ಸೂಚನೆ ಕೊಡ್ತಾ ಇದ್ದಾರೆ. ಈಗ ತೀವ್ರ ಪುರುಷಾರ್ಥದ ಮಾರ್ಗದಲ್ಲಿ 3 ಬಿಂದುವನ್ನ ಇಡಿ. बिंदु हूं, बाप बिंदु को याद करना और बीती को बिंदी लगाना, ಫುಲ್ ಸ್ಟಾಪ್ ಬಿಂದು. ವ್ಯರ್ಥ ಸಂಕಲ್ಪ ಸಮಾಪ್ತಿ ಆಗ್ಬೇಕಾದ್ರೆ ಈ 3 ಬಿಂದು ಬೇಕಾಗುತ್ತೆ. ಒಂದು ನನ್ನ ಆತ್ಮ ಬಿಂದು, ಬಾಬಾ ಬಿಂದುವನ್ನ ನೆನಪು ಮಾಡಿ, ಆಮೇಲೆ ಕಳೆದೋಗಿರೋ ಮಾತುಗಳಿಗೆ ಬಿಂದು ಇಡಿ, ಫುಲ್ ಸ್ಟಾಪ್ ಬಿಂದು. ಇದನ್ನೇ ಬಾಪ್ತಾದ ಹೇಳ್ತಾರೆ, ಮನನ ಮಾಡಿ, ಬಿಂದು ಬನನ, ಮನನ ಮಾಡಿ, ಇದ್ರ ಬಗ್ಗೆ ಚಿಂತನೆ ಮಾಡಿ, ಬಿಂದು ಆಗಿ. ಬಿಂದು ದೇಖ್ನಾ ಹೇ ಔರ್ ಬಿಂದು ಲಗಾನಾ ಹೇ, ಬಿಂದುವನ್ನೇ ನೋಡಿ, ಆತ್ಮವನ್ನೇ ನೋಡಿ, ಬಿಂದುನೇ ಇಡಿ. ಆದ್ದರಿಂದ ಬಿಂದುವಿನ ಬಹಳ ಮಹತ್ವ ಇದೆ. ಬಿಂದುಗೆ ಆಜ್ಕಲ್ ಕೆ ಜಮಾನೆ में भी बिंदु का महत्व है. देखो पैसे गिनती करते हैं ना, आजकल सबका प्यार सबसे ज्यादा किससे है? पैसे से. ವರ್ತಮಾನ ಜಗತ್ತಲ್ಲೂ ಬಿಂದುಗೆ, ಝೀರೋಗೆ ತುಂಬಾ ಮಹತ್ವ ಇದೆ. ನೋಡಿ, ಹಣ ಎಣಿಸ್ತಾರಲ್ಲ, ಎಲ್ಲರಿಗೂ ಪ್ರಿಯವಾಗಿರೋದು, ಎಲ್ಲರಿಗೂ ಹೆಚ್ಚು ಪ್ರೀತಿ ಯಾವುದ್ರ ಮೇಲೆ ಇವಾಗೆಲ್ಲ? ಮನುಷ್ಯರ ಮೇಲೆ, ಸಂಬಂಧಗಳ ಮೇಲಲ್ಲ, ವಸ್ತು ಮೇಲೆ, ಆಸ್ತಿ ಮೇಲೆ, ಹಣದ ಮೇಲೆ. ಒಂದ್ ರೀತಿ ಹೇಳ್ಬೇಕಂದ್ರೆ ಅದು ಸಂಪತ್ತೆ, ಹಣನೇ. ಹಣದ ಮೇಲೆ ಜಾಸ್ತಿ ಪ್ರೀತಿ ಇವತ್ತು ಮನುಷ್ಯರಿಗೆ. तो पैसा बढ़ता कैसे? बिंदु लगाते जाओ. 10 को बिंदु लगाओ 100 हो जाएगा, दूसरे बिंदु लगाओ 1000 हो जाएगा. तो बिंदु का महत्व, लेकिन असली बिंदु कौन सा वो भूल गए हैं. ನಾವೇ ಹೇಳ್ತಾರೆ ನೋಡಿ, ಒಂದ್ರ ಪಕ್ಕ ಒಂದ್ 0 ಹಾಕಿದ್ರೆ 10 ಆಯ್ತು, ಇನ್ನೊಂದ್ 0 ಬಿಂದು ಸೇರ್ಸಿದ್ರೆ 100 ಆಯ್ತು, ಮತ್ತೊಂದು ಸೇರ್ಸಿರ ಆಗ್ಲೇ 1000. ಎಷ್ಟು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ನಾವೇ ಹೇಳ್ತಾರೆ ಬಿಂದುವಿನ ಮಹತ್ವ ಇದು. ಆದ್ರೆ ಹಣದ ಬಿಂದು ಗೊತ್ತು ಎಲ್ಲರಿಗೂನು, ಆದ್ರೆ ನಿಜವಾದ ಅಸಲಿ ಬಿಂದು ಯಾರು ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ. तो आज बाप को जन्मदिन की सौगात दी दिल से दी. ಇವತ್ ಬಾಬೋರಿಗೆ ಜನ್ಮದಿನದ ಉಡುಗೊರೆ ಕೊಟ್ರ ಹೃದಯದಿಂದ ಕೊಟ್ರ. ಕ್ಯೂ ಕ್ಯಾ ತೋ ನೈ ಕರೆಂಗೆ, ಯಾಕೆ ಏನು ಅಂತಂತೂ ಪ್ರಶ್ನೆ ಮಾಡಲ್ಲ. ಹೆಂಗ್ ಮಾಡ್ಲಿ, ಏನ್ ಮಾಡ್ಲಿ? ಈ ಕಾ ಭಾಷಾ ಖರಾಬ್, ಕೇಸೆ, ಕ್ಯಾ, ಕ್ಯೂ, ಈ ಭಾಷೆನೇ ಬಹಳ ಕೆಟ್ಟದ್ದು. ಕ್ಯೂ ಕರು, ಕೇಸೆ ಕರು, ಕ್ಯೂ ಕ್ಯಾ ಕೆ ನೈ ಕರ್ನಾ. तो सौगात देने के लिए खुशी खुशी से हाथ उठाया. या संगठन में मजबूरी से. ನಾವೇ ಹೇಳ್ತೀರಿ ಕ್ಯಾ ಕಿಯೇ ಕೆ ಕ್ಯೂ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ಬಿಡಿ.
ಈ ಪ್ರಶ್ನಾರ್ಥಕವಾಗಿರೋದ್ ಬಿಡಿ. ಉಡುಗೊರೆ ಕೊಡ್ಬೇಕಂದ್ರೆ ಖುಷಿ ಖುಷಿಯಿಂದ ಕೈ ಎತ್ತಿ. ಸಂಘಟನೆಯಲ್ಲಿ ನಾನ್ ಕೈ ಎತ್ತಲಿಲ್ಲ, ಎಲ್ಲರೂ ಕೈ ಎತ್ತಿದರೆ ನನ್ನ ನೋಡಿ ಏನ್ ಅನ್ಕೋತಾರೆ, ಆ ಮಜಬೂರಿಯಿಂದ ಕೈ ಎತ್ತಬೇಡಿ. ಕ್ಯೋಂಕಿ ಮಜಬೂರಿ ಸೆ ಕರ್ನೆ ವಾಲೆ ಕಾ ಸದಾ ನಹಿ ಹೋಗ. ಯಾರ್ದೋ ಒತ್ತಾಯಕ್ಕೋ ಯಾವುದೋ ಕಾರಣಕ್ಕೋ ಮಾಡೋರು ಸದಾ ಮಾಡೋದಿಲ್ಲ. ಕೆಲವು ಸಲ ತೋರಿಕೆಗೆ ಅಥವಾ ಇನ್ನೇನಕ್ಕೋ ಕೆಲವು ಸಲ. ದಿಲ್ ಸೆ ಕರ್ನೆ ವಾಲಾ ಕರ್ನಾ ಹಿ ಹೇ ಬನ್ನಾ ಹಿ ಹೇ. ಹೃದಯದಿಂದ ಮಾಡೋರು ಮಾಡ್ಲೇಬೇಕು, ಆಗ್ಲೇಬೇಕು. ಸೌಗಾತ್ ದೇನಿ ಹೇ. ಸೌಗಾತ್ ಬಾಬೋರಿ ಕೊಟ್ರ, ವ್ಯರ್ಥ ಸಂಕಲ್ಪಗಳ ಸೌಗಾತ್ ಕೊಟ್ರ. ಖುಷಿ ಖುಷಿಯಿಂದ संकल्प करेंगे आप सर्वशक्तिवान बाप के बच्चे, मास्टर सर्वशक्तिवान के लिए क्या बड़ी बात है. ನೀವು ಖುಷಿ ಖುಷಿಯಿಂದ ಸಂಕಲ್ಪ ಮಾಡಿ ಸಾಕು. ನೀವು ಸರ್ವಶಕ್ತಿವಂತ ತಂದೆ ಮಕ್ಕಳು, ಮಾಸ್ಟರ್ ಸರ್ವಶಕ್ತಿವಾನ್. ನಿಮಗೆ ಯಾವ ಮಾತು ದೊಡ್ಡದು? ಆದ್ರೆ ಈ ಸ್ಮೃತಿಯ ಸೀಟಲ್ಲಿರಿ, ನಾನ್ ಮಾಸ್ಟರ್ ಸರ್ವಶಕ್ತಿವಾನ್. ಈ ಸ್ಥಿತಿಯ ಸೀಟಲ್ಲಿ ಸದಾ ಸೆಟ್ ಆಗಿರಿ. ಇದನ್ನ ಎಂದು ಮರಿಬೇಡಿ. ಈ ಸ್ವಮಾನದಲ್ಲಿರಿ. ಸ್ವಮಾನ ನಿಮ್ದನ್ನೇ ಬಿಡಬಾರ್ದು. ಸ್ವಮಾನ್ ಕೆ ಪೀಚೆ ಹಿ ಲಡ್ತೆ ಹೇನಾ. ನೋಡಿ, ಜಗತ್ತಲ್ಲಿ ಮನುಷ್ಯರು ಹೋರಾಟ ಯಾವುದಕ್ಕೆ? ಸ್ವಮಾನ, ಸೀಟಿಗೆ ತಾನೇ ಹೋರಾಡೋದು ಎಲ್ಲರೂ. ಆದ್ದರಿಂದ ಇವತ್ತು ಬಾಪ್ ಕೋ ಪ್ಯಾರ್ ಆಯಾ ಚೋಟಿ ಸಿ ಬಾತೋ ಮೇ ಅಪ್ನಾ ಸ್ವಮಾನ್, परमात्मा द्वारा मिला हुआ स्वमान, लोगों द्वारा मिला हुआ स्वमान, उसमें भी कितना नशा रहता है. ಇವತ್ತು ಬಾಬಾ ಪ್ರೀತಿಯಿಂದ, ಬಾಬೋರಿಗೆ ಪ್ರೀತಿ ಬಂದಿದೆ. ಚಿಕ್ಕ ಮಾತು, ಒಂದೇ ಸ್ವಮಾನ ಇಟ್ಕೊಳ್ಳಿ ಸಾಕು. ಸೆಲ್ಫ್ ರೆಸ್ಪೆಕ್ಟ್. ನನ್ನ ಸ್ವಮಾನ ಇರ್ಬೇಕು, ಅಭಿಮಾನ ಇರಬಾರ್ದು. ಕರೆಕ್ಟ್, ಸ್ವಮಾನ ಅಂತೂ ಇರ್ಬೇಕಲ್ಲ. ಪರಮಾತ್ಮನಿಂದ ಸಿಕ್ಕಿರೋ ಸ್ವಮಾನ. ನೋಡಿ, ಮನುಷ್ಯರಿಂದ ಸಿಕ್ಕಿರೋ ಸ್ವಮಾನಕ್ಕೆ ಎಷ್ಟೊಂದು ನಶೆ ಇರುತ್ತೆ. ಯಾರಿಗೆ ಯಾವ್ದಾದ್ರು ಬಿರುದೋ ಟೈಟಲ್ಲೋ ಏನಾದ್ರೂ ಇನಾಮೋ ಸಿಕ್ಕಿದ್ರೆ ಎಷ್ಟೊಂದು ನಶೆ ಇರುತ್ತೆ. ಇದು ಪರಮಾತ್ಮನಿಂದ ಸಿಕ್ಕಿರೋ ಸ್ವಮಾನ. ನಾನು ಮಾಸ್ಟರ್ ಸರ್ವಶಕ್ತಿವಾನ್, ಜೋ ಚಾಯೇ ವ ಕರ್ ಸಕ್ತೆ ಹೇ. ನಾನು ಏನ್ ಬೇಕಾದ್ರೂ ಮಾಡ್ಬೋದು. ಯಾವಾಗ ಮಾಡ್ಬೋದು? ಸ್ವಮಾನದ ಸೀಟಲ್ಲಿ ಸೆಟ್ ಆಗಿ. ಏನಾ ಹಿಮ್ಮತ್, ಕಾಮ್ ದಿಲಾವು. ಇದೆಯಾ ನಿಮ್ಗೆ ಸಾಹಸ? ಕೈ ಎತ್ತಿ. ಆತನೇ ಇಲಾವೋ, ಕಾಮ್ ದಿಲಾವೋ. ಬಾಬಾ ಹೇಳ್ತಾರೆ, ನಿಮ್ ಕೈ ಅಲ್ಲಾಡ್ಸ್ಬೇಡಿ, ನಿಮ್ಮ ಕತ್ತನ್ನ ಅಲ್ಲಾಡ್ಸಿ. ಸಾಹಸ ಇದೆಯಾ? ಟೀಚರ್ಸ್, आपको कराना पड़ेगा, ध्यान देना पड़ेगा. ಬಾಬಾ ಹೇಳ್ತಾರೆ, ನೀವು ಮಾಡ್ಬೇಕಾಗುತ್ತೆ, ಮಾಡಿಸ್ಬೇಕಾಗುತ್ತೆ, ಗಮನ ಕೊಡ್ಬೇಕಾಗುತ್ತೆ. ಆಪ್ ಕರೆಗೆ ಅವ್ರ ಅಟೆನ್ಷನ್ ದಿಲಾಕೆ ಕರಾಯಿಗಿ. ನೀವು ಮಾಡಿದ್ರೆ ತಾನೆ, ಸ್ವಯಂ ಮಾಡಿದ್ರೇನೆ ಬೇರೆಯವರಿಗೆ ಆ ಮಾತಿನ ಕಡೆ ಅಟೆನ್ಷನ್ ತರಿಸಿ ಬೇರೆಯವ್ರನ್ನು ಮಾಡ್ಸಕ್ ಸಾಧ್ಯ. ನಿಮಿತ್ತ ಅಲ್ವಾ? ಫಿರ್ ದೇಖೆಂಗೆ ಕೌನ್ ಸಾ ಕ್ಲಾಸ್ ಕಿಸ್ಕಾ ಕ್ಲಾಸ್ ನಂಬರ್ ಲೇತಾ ಹೈ. ಆಮೇಲೆ ನೋಡೋಣ ಯಾರ ಕ್ಲಾಸ್ ಯಾವ ಕ್ಲಾಸ್ ನಂಬರ್ ತಗೊಳ್ತೀರಿ. ಆಮೇಲೆ ಬಾಬೋರ್ ಇನಾಮ್ ಕೊಡ್ತಾರೆ, ಒಳ್ಳೆ ಇನಾಮ್ ಕೊಡ್ತಾರೆ. ಕೌನ್ ಸಾ ಇನಾಮ್ ದೇಂಗೆ ವ ನಹೀ ಬತಾತೆ ಹೈ. ಏನ್ ಇನಾಮ್ ಕೊಡ್ತೀನಿ ಅದನ್ನ ಇವಾಗ್ಲೇ ಹೇಳೋದಿಲ್ಲ. ಬಡಿಯಾ ಇನಾಮ್ ದೇಂಗೆ. ಪರಮಾತ್ಮನೇ ಬಡಿಯಾ ಅಂದ್ರೆ ಅದು ಇನ್ನೆಷ್ಟು ದೊಡ್ಡ ಬಡಿಯಾ ಇರ್ಬೇಕು ಹೇಳಿ. ಅಂತಹ ದೊಡ್ಡ ಪ್ರೈಸ್ ಕೊಡ್ತೀನಿ. ಕ್ಲಾಸ್ ಕಾ ಕ್ಲಾಸ್ ಕೋಶಿಶ್ ಕರ್ನ. ಅಯ್ಯೋ, ಅವ್ರು ಮಾಡ್ಬೋದು, ಅವ್ರಿಗೆ ಸಿಗ್ಬೋದು, ನಾನೆಲ್ಲ ಮಾಡಿದ್ರೆ ಎಲ್ಲಿ ಸಿಗುತ್ತೆ? ಯಾರೋ ದೊಡ್ಡವ್ರು ಮಾಡ್ತಾರೋ ಇವ್ರು ಮಾಡ್ತಾರೆ, ಹಂಗ್ ಲೆಕ್ಕ ಹಾಕ್ಬೇಡಿ. ಇಡೀ ಕ್ಲಾಸೇ ಪ್ರಯತ್ನ ಮಾಡಿ. ಅಸಾ ನಹಿ ಏಕ್ನೆ ಕಿಯಾ ನಹಿ, ಮೆಜಾರಿಟಿ ಕರೆ. ಹಂಗಲ್ಲ, ಯಾರೋ ಒಬ್ರು ಮಾಡ್ತಾರೆ ಮಾಡ್ಕೊಳ್ಳಿ ಬಿಡಿ. ಬಾಬಾ ಹೇಳ್ತಾರೆ ಹಂಗಲ್ಲ, ಮೆಜಾರಿಟಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿ. तो आज बाप दादा को एक एक बच्चे के प्रति प्यार आ रहा है. ಇವತ್ತು ಬಾಪ್ ದಾದವರಿಗೆ ಒಂದೊಂದು ಮಕ್ಕಳ ಪ್ರತಿನೂ ಪ್ರೀತಿ ಬರ್ತಾ ಇದೆ. ನಂಬರ್ 1 ಬರ್ಲಿ ನನ್ನ ಒಂದು ಮಕ್ಕಳು. 2 ಮೇ ಬಿ ನಹಿ, ಯಾರು 2ಗೂ ಬರಬಾರ್ದು, ಎಲ್ಲರೂ ಫಸ್ಟ್. ಮೊದಲ ರಾಜಗದ್ದಿಯಲ್ಲಿ ಕುತ್ಕೊಳಕ್ ಆಗದೆ ಇದ್ರು, ತಖ್ತ್ ಪರ್ ತೋ 2 ಬೈಠೆಂಗೆ, ಲೇಕಿನ್ ಪೆಹಲಿ ರಾಜಧಾನಿ, ಸಿಂಹಾಸನದಲ್ಲಿ ಕುತ್ಕೊಳ್ಳೋರು ಇಬ್ರೇನೆ, ವಿಶ್ವ ಮಹಾರಾಜ ವಿಶ್ವ ಮಹಾರಾಣಿ. ಆದ್ರೆ ಬಾಬಾ ಹೇಳ್ತಾರೆ, ಮೊದಲ ರಾಜಧಾನಿ ಮೊದಲ ರಾಜ ಪರಿವಾರದ ಸಂಬಂಧದಲ್ಲಿ ಬರೋರಾಗಿ. 2 ನಂಬರ್ ತೋ ಹೋ ಗಯೆ, ಲೇಕಿನ್ ರಾಜ್ಯ ಕರ್ನಾ ಹೈ, ರಾಜ್ಯ ಅಧಿಕಾರಿ ಬನ್ನ ಹೈ. 2 ನಂಬರ್ ಅಂತೂ ಫಿಕ್ಸ್ ಆಗಿದೆ. ಈಗ ನೀವು ರಾಜ್ಯ ಮಾಡೋ ರಾಜ್ಯ ಅಧಿಕಾರಿಗಳಾಗಿ ಮೊದಲ ರಾಜ್ಯದಲ್ಲಿ ಬನ್ನಿ. ಬಾಪ್ ದಾದಾ ಇದೇ ಮಕ್ಕಳಿಗೆ ಇದೇ ಪ್ರೀತಿ ಇದೆ. ಯಹಿ ಬಚ್ಚೋನ್ ಸೆ ಪ್ಯಾರ್ ಹೈ. ಇದೇ ಪ್ರೀತಿ ಅಂದ್ರೆ ಬಾಬೋರ್ದು. ಎಲ್ಲರೂ ಫಸ್ಟ್ ಬರ್ಬೇಕು, ಸೆಕೆಂಡು ಇಷ್ಟ ಇಲ್ಲ ಬಾಬೋರಿಗೆ.
एक एक बच्चा कोई ना कोई विशेषता में नंबर 1 आवे. ನನ್ನ ಒಂದೊಂದು ಮಕ್ಕಳು ಒಂದಲ್ಲ ಒಂದು ವಿಶೇಷತೆಯಿಂದ ನಂಬರ್ 1 ಬರ್ಲಿ. ನಂಬರ್ ವಾರ್ ಅಲ್ಲ, ನಂಬರ್ 1. ಏ ಹುಮಂಗ್, ಈ ತರ ಉತ್ಸಾಹ ಇದೆಯಾ ನಂಬರ್ 1 ಬರೋದಿಕ್ಕೆ? ಅಥವಾ ಹೇಳ್ತೀರಾ ಜೋ ಮಿಲೆ ಸೋ ಅಚ್ಚ, ಏನ್ ಸಿಕ್ಕಿದ್ರು ಪರವಾಗಿಲ್ಲ ಬಿಡಿ, ಎಲ್ಲ ಸುಖವಾಗಿರ್ತಾರೆ, ಅಲ್ಲೇನ್ ದುಃಖ ಇರೋದಿಲ್ಲ, ಯಾವ ಕಷ್ಟ ಇರೋದಿಲ್ಲ, ಏನಾದ್ರು ಸಿಗ್ಲಿ ಬಿಡಿ, ಹಂಗೆ ಹೇಳ್ತಿರೋ? अच्छा अच्छा नहीं करना, बाप की आशा है एक एक बच्चा कोई ना कोई कमाल में नंबर 1 आवे. ಒಳ್ಳೇದು ಒಳ್ಳೇದು, ಚೆನ್ನಾಗಿದೆ ಚೆನ್ನಾಗಿದೆ ಹಂಗೆ ಹೇಳ್ಬಿಡಿ. ಬಾಬೋರಿಗೆ ಆಸೆ ಇದೆ, ನನ್ನ ಒಂದೊಂದು ಮಕ್ಕಳು ಒಂದಲ್ಲ ಒಂದು ಚಮತ್ಕಾರದಲ್ಲಿ ನಂಬರ್ 1 ಬರಬೇಕು. 4 ಸಬ್ಜೆಕ್ಟ್ ಇದೆ, ಒಂದಲ್ಲ ಒಂದು ಸಬ್ಜೆಕ್ಟ್ ಅಲ್ಲಿ ನಂಬರ್ 1 ಬರಬೇಕು, ಬರಲೇಬೇಕು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಚಲೋ ಜಾದಾ ಮೆಹನತ್ ನಹಿ ದೇತೆ, ಕೋಯಿ ನಾ ಕೋಯಿ ಸಬ್ಜೆಕ್ಟ್ ಮೇ ನಂಬರ್ 1. ಬೇಡ ಬಿಡಿ, 4 ಸಬ್ಜೆಕ್ಟ್ ಅಲ್ಲೂ ಪಾಸ್, 3ರಲ್ಲಿ ಪಾಸ್ ಆದ್ರೂ ಒಂದರಲ್ಲಾದ್ರೂ ನಂಬರ್ 1 ಬರ್ಬೇಕಲ್ಲ. ಹೆಚ್ಚು ಪರಿಶ್ರಮ ನಾನೇನ್ ಕೊಡಲ್ಲ, ಒಂದಲ್ಲ ಒಂದು ಸಬ್ಜೆಕ್ಟ್ ಅಲ್ಲಾದ್ರೂ ನಂಬರ್ 1, ಯಾವ್ದ್ರಲ್ಲಾದ್ರೂ ಮುಂದಿರ್ಬೇಕಲ್ಲ. ಯೋಗದಲ್ಲಾದ್ರೂ ಇರ್ಬೇಕು, ಜ್ಞಾನದಲ್ಲಿ 4 ಸಬ್ಜೆಕ್ಟ್, ಒಂದ್ರಲ್ಲಿ ಮುಂದಿರ್ತಾರೆ ಅಂದ್ರೆ ಇನ್ 3 ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ ಅಂತ. ಬಾಬಾ ಹೇಳ್ತಾರೆ ನಂಬರ್ 1 ಸಹಜ ಅಲ್ವಾ. बाकी आज के दिन अमृत वेले एक एक बच्चे जो भी मिलन मना रहे थे बड़ा खुशनुमा, खुशी में हंसता हुआ खुशनुमा चेहरा दिखाई दे रहा था. ಬಾಕಿ ಇವತ್ತಿನ ದಿನ ಅಮೃತ್ ವೇಳೆ ಒಂದೊಂದು ಮಕ್ಕಳು ಬಾಬೋರ್ ಜೊತೆ ಮಿಲನ ಮಾಡ್ತಾ ಇದ್ರು. ಬಹಳ ಖುಷಿಯಾಗಿ ಖುಷಿಯಾಗಿ ನಗ್ತಾ ಖುಷ್ನುಮಾ ಚೆಹರೆ ಕಾಣಿಸ್ತಾ ಇತ್ತು ಬಾಬೋರಿಗೆ. ಖುಷಿ ಆಗ್ತಾ ಇತ್ತು ಮಕ್ಕಳಿಗೆ, ಅದು ಮುಖದಲ್ಲಿ ಕಾಣ್ತಾ ಇತ್ತು. और बाप ने भी हर बच्चे को सदा उड़ती कला का वरदान दिया. ಹಾಗೆ ಬಾಬೋರನು ಪ್ರತಿ ಒಂದು ಮಕ್ಕಳಿಗೂ ಸದಾ ಹಾರುವ ಕಲೆಯ ವರದಾನ ಕೊಟ್ರು. ಚಲ್ತಿ ಕಲಾ ನಹಿ ಉಡ್ತಿ ಕಲಾ, ನಡೆಯೋ ಕಲೆ ಅಲ್ಲ, ನಡೆಯೋ ವೇಗ ಅಲ್ಲ, ಹಾರುವ ವೇಗ. तो बाप दादा का आज ये वरदान याद रखना. ಬಾಪ್ ದಾದವರ ಈ ವರದಾನ, ಉಡ್ತಿ ಕಲಾ, ಸದಾ ಉಡ್ತಿ ಕಲಾ, ಈ ವರದಾನನ ನೆನ್ಪಿಟ್ಕೊಳ್ಳಿ. बाप दादा ने आपके और अपने जयंती पर क्या वरदान दिया? ಉಡ್ತಿ ಕಲಾ ಭವ. ನಿಮ್ಮ ಹುಟ್ಟುಹಬ್ಬಕ್ಕೂ ಬಾಬೋರ ಹುಟ್ಟುಹಬ್ಬ ಒಂದೇ ದಿನ, ಅದಕ್ಕೆ ಬಾಬೋರ್ ಇವತ್ತು ಹಾರುವ ಕಳೆ, ಸದಾ ಹಾರುವ ಕಳೆ ಭವ. आपने भी सारा दिन ಶಿವರಾತ್ರಿ ಉತ್ಸವ ದಿಲ್ ಮೇ ಮನಾಯಾ ಹೇನ, ನೀವೆಲ್ಲರೂ ಕೂಡ ಇವತ್ತು ಇಡೀ ದಿನ ಶಿವರಾತ್ರಿಯ ಉತ್ಸವ ನಿಮ್ಮ ಹೃದಯದಲ್ಲೇ ಆಚರಿಸಿದಿರಿ. तो सभी अच्छे अच्छे रहेंगे, अच्छे से अच्छा राज्य पद प्राप्त करेंगे. ಎಲ್ಲ ಒಳ್ಳೆಯವರು ಒಳ್ಳೆಯವರಾಗಿದ್ದೀರಿ, ಒಳ್ಳೆಯದ್ರಲ್ಲಿ ಒಳ್ಳೆ ರಾಜ್ಯ ಪದವಿಯನ್ನ ಪ್ರಾಪ್ತಿ ಮಾಡ್ಕೊತೀರಿ, ಎಲ್ಲ ಒಳ್ಳೆಯವರು. ಬಾಪ್ ತೋ ಅಚ್ಚಾ ಹಿ ದೇಖ್ತಾ ಹೈ, ಬಾಬೋರು ಎಲ್ಲ ಒಳ್ಳೆಯದನ್ನೇ ನೋಡ್ತಾರೆ. ಒಳ್ಳೆಯದು चारों ओर के चाहे सन्मुख बैठे हैं चाहे अपने अपने स्थान पर बैठ मना रहे हैं, सभी को बाप दादा भी देखकर हर्षित हो रहे हैं. 4 ಕಡೆ ಇರೋರು, ಭಲೆ ನೀವು ಸನ್ಮುಖದಲ್ಲಿ ಕುಳಿತಿರೋರು ಇರ್ಬೋದು, ಇಲ್ಲ ನಿಮ್ಮ ಸ್ಥಾನದಲ್ಲಿ ಕುಳಿತು ಈ ಶಿವ ಜಯಂತಿಯನ್ನ ಆಚರಣೆ ಮಾಡ್ತಾ ಇರೋರು ಇರ್ಬೋದು, ಎಲ್ಲರನ್ನೂ ಬಾಪ್ ದಾದವರು ನೋಡಿ ಹರ್ಷಿತರಾಗ್ತಾ ಇದ್ದಾರೆ. ಹಾಗೂ ಮಕ್ಕಳು ಬಾಬುವರ ಮಿಲನವನ್ನ ನೋಡ್ತಾ ಖುಷಿ ಪಡ್ತಾ ಇದ್ದೀರಿ. ಆದ್ರೆ ಇವತ್ತು ಆಜ್ ಕಾ ಸಂಕಲ್ಪ ರತ್ನ ಸದಾ ಖುಷ್, ಇವತ್ತಿನ ಸಂಕಲ್ಪ ತಗೊಳ್ಳಿ, ಸದಾ ಖುಷಿಯಾಗಿರೋದು. ಕೆಲವು ಸಲ ಅಲ್ಲ, ಸದಾ ಖುಷಿಯಾಗಿರೋದು. ಯಾರೇ ನೋಡ್ಲಿ, ನಿಮ್ಮ ಚೆಹರೆ ನೋಡಿದ್ರೆ ಸೋಚೆ ಕಿ ಬಹುತ್ ಭಾಗ್ಯವಾನ್ ಆತ್ಮ ದಿಖಾಯಿ ದೇತಿ ಹೇ, ನಿಮ್ಮ ಮುಖ ನೋಡಿದ್ರೆ ಯಾವಾಗ್ಲೂ ಇವ್ರು ಖುಷಿಯಾಗಿರ್ತಾರೆ, ಇವರೆಷ್ಟು ಭಾಗ್ಯಶಾಲಿ ಆತ್ಮ, ಭಾಗ್ಯವಾನ್ ಆತ್ಮ ಕಾಣಿಸ್ಬೇಕು. ನಿಮ್ಮ ಭಾಗ್ಯ ನಿಮ್ಮ ಚಲನೆ ಚೆಹರೆಯಿಂದ ಕಾಣಿಸ್ತಾ ಇರ್ಬೇಕು. ಅಸನೇ ಸಿರಫ್ ಮನ್ ಮೇ ಬಹುತ್ ಹೇ ನಹಿ, ಹಂಗಲ್ಲ ನನ್ನ ಮನ್ಸಲ್ಲಿ ತುಂಬಾ ಖುಷಿ ಇದೆ ಆದ್ರೆ ನನ್ನ ಮುಖದಲ್ಲಿ ಕಾಣಲ್ಲ, ಹಂಗ್ ಸಾಧ್ಯನೇ ಇಲ್ಲ. ನಿಮ್ಮ ಭಾಗ್ಯವಾನ್ ಚೆಹರೆ, ಖುಷ್ನುಮಾ ಚೆಹರೆ ಅವರೊಂಕು ಪರಿಚಯ ಕರಾಯೇಗ, ಬೇರೆಯವರಿಗೆ ನೀವು ಯಾರು ಅನ್ನೋದು, ಯಾರ ಮಕ್ಕಳು ಅನ್ನೋ ಪರಿಚಯನ ಮಾಡಿಸ್ಕೊಡುತ್ತೆ. ಚೆಹರಾ ಬೋಲೇಗಾ ಕುಚ್, ನಿಮ್ಮ ಮುಖನೇ ಮಾತಾಡುತ್ತೆ, ನಿಮ್ಮ ಚೆಹರೆನೇ ಸರ್ವಿಸ್ ಮಾಡುತ್ತೆ. ಬಾಪ್ ತಕ್ ಲಾವೆ, ಬಾಬುವ್ರ ಹತ್ರದವರೆಗೂ ಕರ್ಕೊಂಬರ್ಬೇಕು ಬೇರೆ ಆತ್ಮಗಳನ್ನ. ಆ ತರ ಖುಷ್ನುಮಾ ಇರಿ. ಎ ಬಿ ಸೇವಾ ಕಾ ಸಾಧನ, ಈ ಸದಾ ಖುಷಿಯಾಗಿರೋದನ್ನು ಒಂದು ಸೇವೆಯ ಸಾಧನ ಇದು. तो चारों ओर के बच्चों को, 4 ಕಡೆ ಇರ್ತಕ್ಕಂಥ ಮಕ್ಕಳಿಗೆ ನಿಮ್ಮ ಬರ್ತ್ಡೇದು ಪದಮಾಗುಣದಷ್ಟು ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು.
अच्छा, ಇವತ್ತಿನ ವರದಾನ संशय के संकल्पों को समाप्त कर माया जीत बनने वाले विजयी रतन भव. ಸಂಶಯದ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಿ ಮಾಯಾ जीतरागुवंतवरे विजयी रत्न भव. कभी भी पहले से संशय का संकल्प उत्पन्न न हो, न मालूम हम फेल हो जाए. संशय बुद्धि होने से हार होती है. ಯಾವುದೇ ಸೇವೆ ಯಾವುದೇ ಪುರುಷಾರ್ಥ ಏನೇ ಮಾಡ್ತೀರಿ ಅಂದ್ರೆ ಮೊದಲು ನಿಮ್ಗೆ ಸಂಶಯ ಬರಬಾರ್ದು, ಸಂಶಯದ ಸಂಕಲ್ಪ ಉತ್ಪನ್ನ ಆಗಬಾರ್ದು. ಗೊತ್ತಿಲ್ಲ ನಾನು ಪಾಸ್ ಆಗ್ತೀನೋ ಇಲ್ವೋ, ಫೇಲ್ ಆಗ್ಬಿಟ್ರೆ ಫೇಲ್ ಆಗ್ತೀನೋ ಏನೋ, ಈ ಸಂಶಯ ಬುದ್ಧಿ, ಸಂಶಯದ ಸಂಕಲ್ಪ ನಿಮ್ಮನ್ನ ಸೋಲ್ಸುತ್ತೆ. इसलिए सदा यही संकल्प हम विजय प्राप्त करके ही दिखाएंगे. ಆದ್ದರಿಂದ ಸದಾ ಇದೇ ಸಂಕಲ್ಪ ತಗೊಳ್ಳಿ, ನಾನು ವಿಜಯವನ್ನ ಪ್ರಾಪ್ತಿ ಮಾಡಿಕೊಂಡೇ ತೋರಿಸ್ತೀನಿ. ಅದು ಪುರುಷಾರ್ಥ ಇರಲಿ, ಸೇವೆ ಇರಲಿ, ಯಾವುದೇ ಇರಲಿ. ವಿಜಯ ನನ್ನ ಜನ್ಮಸಿದ್ಧ ಅಧಿಕಾರ. ಈ ತರ ಅಧಿಕಾರಿಯಾಗಿ ಕರ್ಮ ಮಾಡೋದ್ರಿಂದ ವಿಜಯ ಅರ್ಥಾತ್ ಸಫಲತೆಯ ಅಧಿಕಾರ ಅವಶ್ಯಕವಾಗಿ ಪ್ರಾಪ್ತಿಯಾಗುತ್ತೆ. ಇಸಿ ಸೆ ವಿಜಯಿ ರತನ್ ಬನ್ ಜಾಯಿ. ಇದರಿಂದನೇ ನೀವು ವಿಜಯಿ ರತ್ನಗಳಾಗ್ತೀರಿ. ವಿಜಯ ಪಡ್ಕೊಳ್ತಾ ಪಡ್ಕೊಳ್ತಾ ವಿಜಯಿ ರತ್ನಗಳಾಗ್ತೀರಿ. ಆದ್ದರಿಂದ ಮಾಸ್ಟರ್ ನಾಲೆಜ್ಫುಲ್ ಕೆ ಮುಖ ಸೆ ನ ಮಾಲೂಮ್ ಶಬ್ದ ಕಭಿ ನಹಿ ನಿಕಲ್ನಾ ಚಾಹಿ. ಗೊತ್ತಿಲ್ಲ ಆಗುತ್ತೋ ಇಲ್ವೋ, ಏನಾಗುತ್ತೋ ಏನೋ, ಫೇಲ್ ಆಗ್ತೀನೋ, ಸಕ್ಸಸ್ ಸಿಗುತ್ತೋ ಇಲ್ವೋ, ಯಾವುದೇ ಇರಲಿ, ಅದು ಲೌಕಿಕ ಕಾರ್ಯ ಇರಲಿ, ಈಶ್ವರೀಯ ಕಾರ್ಯ ಇರಲಿ, ನೀವು ಮಾಸ್ಟರ್ ನಾಲೆಜ್ಫುಲ್, ನಿಮ್ಮ ಬಾಯಿಂದ ಗೊತ್ತಿಲ್ಲ ಅನ್ನೋ ಶಬ್ದ ಬರಬಾರ್ದು. ಸಂಶಯದ ಸಂಕಲ್ಪವನ್ನ ಸಮಾಪ್ತಿ ಮಾಡಿ, ಆವಾಗಲೇ ನಿಮ್ಮ ಮಾಯಾ ಜೀತರು ವಿಜಯಿ ರತ್ನಗಳಾಗ್ತೀವಿ. ಸ್ಲೋಗನ್ रहम की भावना सहज ही निमित्त भाव इमर्ज कर देती है. ಕರುಣೆಯ ಭಾವನೆ ಸಹಜವಾಗಿ ನಿಮಿತ್ತ ಭಾವವನ್ನ ಇಮರ್ಜ್ ಮಾಡುತ್ತೆ. ಕರುಣಾ ಭಾವನೆ ಇದ್ರೆ ನಾನು ನಿಮಿತ್ತ ಅನ್ನೋ ನಿಮಿತ್ತ ಭಾವ ಇಮರ್ಜ್ ಆಗುತ್ತೆ. ಅವ್ಯಕ್ತ ಇಶಾರೆ ಅಪವಿತ್ರತೆಯ ಬೀಜವನ್ನ ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛ ಪವಿತ್ರರಾಗಿ. जैसे चुई मुई का पौधा जरा भी हाथ लगाने से शक्तिहीन हो जाता है. ಮುಟ್ಟಿದ್ರೆ ಮುನಿ ಆ ಥರ ಇರುತ್ತೆ, ಮುಟ್ಟಿದ ತಕ್ಷಣ ಮುದುಡೋಗುತ್ತೆ. ಅಂದ್ರೆ ಕೈ ಮುಟ್ಟಿದ ತಕ್ಷಣ ಶಕ್ತಿಹೀನ ಆಗ್ಬಿಡುತ್ತೆ. ಉಸ್ಮೆ ಟೈಮ್ ನೈ ಲಗ್ತೆ, ಸೆಕೆಂಡಲ್ಲಿ, ಸೆಕೆಂಡಿಗೂ ಕಮ್ಮಿ ಸಮಯದಲ್ಲಿ ಮುದುಡೋಗ್ಬಿಡುತ್ತೆ, ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ऐसे आप एक सेकंड के शुद्ध संकल्प की शक्ति से माया को चुई मुई माफिक मूर्छित कर दो. ಅದೇ ತರ ನೀವು ಒಂದು ಸೆಕೆಂಡಿನ ಶುದ್ಧ ಸಂಕಲ್ಪದ ಶಕ್ತಿಯಿಂದ ಮಾಯೇನು ಮುಟ್ಟಿದ್ರೆ ಮುನಿ ತರ ಮೂರ್ಛಿತ ಮಾಡ್ಬಿಡಿ. अपना निजी स्वरूप वरदानी स्वरूप सदा की स्मृति में रहे. अपवित्रता व विस्मृति का नामो निशान भी न रहे. ನಿಮ್ಮ ನಿಜ ಸ್ವರೂಪ, ಆತ್ಮ ಸ್ವರೂಪ, ನಿಜ ಸ್ವರೂಪ, ಪವಿತ್ರ ಸ್ವರೂಪ, ವರದಾನಿ ಸ್ವರೂಪ ಸದಾ ಇದೇ ಸ್ಮೃತಿ ಇದ್ರೆ ಅಪವಿತ್ರತೆ ಹಾಗೂ ವಿಸ್ಮೃತಿಯ ಹೆಸರು ಚಿಹ್ನೆನೂ ಇರೋದಿಲ್ಲ. ನಿಮ್ಮ ನಿಜ ಸ್ವರೂಪದಲ್ಲಿ ಸ್ಥಿತ ಆದ್ರೆ, ನಿಜ ಸ್ಮೃತಿಯಲ್ಲಿ ನೀವು ಸ್ಥಿತ ಆದ್ರೆ ನಾವು ಹೇಳ್ತಾರೆ ಅಪವಿತ್ರತೆ ವಿಸ್ಮೃತಿಯ ಹೆಸರು ಚಿಹ್ನೆನೂ ಇರೋದಿಲ್ಲ. ಮುಟ್ಟಿದ್ರೆ ಮುನಿ ಎಂದು ಒಂದು ಸೆಕೆಂಡ್ಗಿಂತನೂ ಕಡಿಮೆ ಟೈಮಲ್ಲಿ ಹೆಂಗೆ ಮುದುಡೋಗ್ಬಿಡುತ್ತೋ ಆ ಥರ ನೀವು ಮಕ್ಕಳು ಶಕ್ತಿಶಾಲಿಯಾಗಿ ಒಂದು ಸೆಕೆಂಡಿನ ಸಂಕಲ್ಪ, ಶುದ್ಧ ಸಂಕಲ್ಪದ ಶಕ್ತಿಯಿಂದ ಮಾಯೇನು ಮೂರ್ಛಿತ ಮಾಡಾಕ್ಬಿಡಿ. ಎಂತ ಅದ್ಭುತ ಉದಾಹರಣೆ ಬಾಬೋರ್ದು. ನಿಮ್ಮ ನಿಜ ಸ್ವರೂಪ, ನಿಮ್ಮ ವರದಾನಿ ಸ್ವರೂಪ ಸದಾ ಸ್ಮೃತಿಯಲ್ಲಿ ಇಟ್ಕೊಂಡ್ರೆ ಅಪವಿತ್ರತೆ ವಿಸ್ಮೃತಿ ಅದರ ಹೆಸರು ಚಿಹ್ನೆನೂ ಇರೋದಿಲ್ಲ. ಎಕ್ಕದ ಹೂವನ ಬಾಬೋರಿಗೆ ಅರ್ಪಣೆ ಮಾಡಿ. ಯಾವುದು ಎಕ್ಕದ ಹೂವ? ವ್ಯರ್ಥ ಸಂಕಲ್ಪಗಳ ಎಕ್ಕದ ಹೂವನ ಸಮರ್ಪಣೆ ಮಾಡಿ. ನಾನು, ನನ್ನದು ಅನ್ನೋ ಒಂದು ಸಾಧಾರಣ ನಾನು ಇದೆ, ಇನ್ನೊಂದು ಸೂಕ್ಷ್ಮ ನಾನು ಇದೆ. ಅವೆರಡನ್ನು ಬಾಬೋರಿಗೆ ಬಲಿ ಕೊಡಿ. ಸಂಗಮ ಯುಗದಲ್ಲಿ ಮಾಸ್ಟರ್ ಸರ್ವಶಕ್ತಿವಾನ್ ಅನ್ನೋ ಸ್ವಮಾನದ ಸೀಟಲ್ಲಿ ಯಾವಾಗಲೂ ಕೂತ್ಕೊಳ್ಳಿ. ಒಬ್ರು ಮತ್ತೊಬ್ಬರಿಗೆ ಉತ್ಸಾಹ ಉಲ್ಲಾಸವನ್ನ ತುಂಬಿ ಪರಸ್ಪರ ಸಹಯೋಗಿಗಳಾಗಿ.
ಅದಕ್ಕೆ ಬಾಬಾ ಹೇಳಿದ್ರಲ್ಲ, ಸದಾ ಒಬ್ರು ಮತ್ತೊಬ್ಬರಿಗೆ ಉತ್ಸಾಹ ತುಂಬುತ್ತಾ ಒಬ್ರು ಮತ್ತೊಬ್ಬರಿಗೆ ಸಹಯೋಗಿಗಳಾಗಿ ವ್ಯರ್ಥ ಸಂಕಲ್ಪದ ಎಕ್ಕದ ಹೂವನ ಬಾಬೋರಿಗೆ ಅರ್ಪಣೆ ಮಾಡಿ. ಇದನ್ನೇ ಭಕ್ತರು ನಿಮ್ದೆಲ್ಲ ಚೆನ್ನಾಗಿ ಕಾಪಿ ಮಾಡಿದ್ದಾರೆ. ನೀವು ಇಡೀ ಜೀವನ ಪರ್ಯಂತ ಪವಿತ್ರತೆಯ ವ್ರತ ತಗೋತೀರಿ, ಅವ್ರು ಒಂದು ದಿನದ ಆಹಾರ ಪಾನೀಯದ ವ್ರತ ತಗೋತಾರೆ. ನೀವು ಸದಾ ಜಾಗೃತವಾಗಿರ್ತೀರಿ, ಅವ್ರು ಒಂದು ದಿನ ಜಾಗರಣೆಯ ವ್ರತ ತಗೋತಾರೆ. ನೀವು ನಾನು ನಂದು ಅನ್ನೋದನ್ನ ಬಲಿ ಕೊಡ್ತೀರಿ, ಅವ್ರದನ್ನ ಬಲಿ ಕೊಡಲ್ಲ, ಕುರಿನ ಬಲಿ ಕೊಡ್ತಾರೆ. ನಾವು ಹೇಳ್ತಾರೆ ಎಲ್ಲ ನಿಮ್ದನ್ನ ಚೆನ್ನಾಗಿ ಕಾಪಿ ಮಾಡಿದ್ದಾರೆ. ಈ 3 ಬಿಂದುನ್ ಮಾತ್ರ ಮರಿಬೇಡಿ. ಬಿಂದು ಆಗಿ ಬಿಂದು ತಂದೆ ನೆನ್ಪು ಮಾಡಿ ಬಿಂದು ಇಡಿ. ಈ ಪ್ರಶ್ನಾರ್ಥಕ ಚಿಹ್ನೆಗಳಲ್ಲಿ ಹೋಗ್ಬೇಡಿ. ಬಾಬೋರ್ ಅವಾಗ ಒಳ್ಳೆ ಸೌಗಾತ್ ಕೊಡ್ತಾರೆ. ಯಾವಾಗ್ಲೂ ನಿಮ್ಮ ಸ್ವಮಾನದ ಸೀಟಲ್ಲಿರಿ. ನಾನು ಮಾಸ್ಟರ್ ಸರ್ವಶಕ್ತಿವಾನ್. ಸ್ವಮಾನದಲ್ಲಿದ್ರೆ ಅಭಿಮಾನ ಸಮಾಪ್ತಿ ಆಗ್ಬಿಡುತ್ತೆ. ಬಾಬೋರಿಗೆ ಮಕ್ಕಳ ಮೇಲೆ ತುಂಬಾ ಪ್ರೀತಿ ಇದೆ, ನನ್ನ ಮಕ್ಕಳು ರಾಜ್ಯ ಅಧಿಕಾರಿಗಳಾಗ್ಲಿ ಅಂತ. ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅಲ್ಲಾದ್ರೂ ನಂಬರ್ 1 ಬನ್ನಿ. ಒಂದು ಸಬ್ಜೆಕ್ಟ್ ಅಲ್ಲಾದ್ರೂ ಆಟೋಮೆಟಿಕ್ 4 ಸಬ್ಜೆಕ್ಟು ಒಂದು ಬ್ಯಾಲೆನ್ಸಿಗೆ ಬರುತ್ತೆ. ಅದಕ್ಕೋಸ್ಕರ ಎಕ್ಕದ ಹೂವನ್ನ ನೀವು ಬಾಬೋರಿಗೆ ಸಮರ್ಪಣೆ ಮಾಡಿ. ಶಿವರಾತ್ರಿ ಅಂದ್ರೇನೆ ಭಕ್ತರು ವಿಶೇಷವಾಗಿ ಎಕ್ಕದ ಹೂವಿನ ಹಾರ ಮಾಡಿ ತಗೊಂಡೋಗಿ ಹಾಕ್ತಾರೆ. ಅದಲ್ಲ, ವ್ಯರ್ಥ ಸಂಕಲ್ಪದ ಎಕ್ಕದ ಹೂವನ್ನ ಸಮಾಪ್ತಿ ಮಾಡಿ ಅದೇ ನಂಬರ್ 1 ಇನಾಮ್ ತಗೊಳಕ್ಕೆ ಸಹಜ ಸಾಧನೆ. ಓಂ ಶಾಂತಿ. ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ ಜ್ಞಾನದ ಸಾಗರ ನನ್ನ ಬಾಬಾ ಪ್ರೇಮದ ಸಾಗರ ನನ್ನ ಬಾಬಾ ಜ್ಞಾನದ ಸಾಗರ ನನ್ನ ಬಾಬಾ ಪ್ರೇಮದ ಸಾಗರ ನನ್ನ ಬಾಬಾ ಪ್ರೇಮದ ಸಾಗರ ನನ್ನ ಬಾಬಾ ಕರುಣೆಯ ಸಾಗರ ನನ್ನ ಬಾಬಾ ಪ್ರೇಮದ ಸಾಗರ ನನ್ನ ಬಾಬಾ ಕರುಣೆಯ ಸಾಗರ ನನ್ನ ಬಾಬಾ ಕರುಣೆಯ ಸಾಗರ ನನ್ನ ಬಾಬಾ ಆನಂದ ಸಾಗರ ನನ್ನ ಬಾಬಾ ಕರುಣೆಯ ಸಾಗರ ನನ್ನ ಬಾಬಾ ಆನಂದ ಸಾಗರ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ ತಂದೆಯಾಗಿ ಎತ್ತಿಕೊಂಡ ನನ್ನ ಬಾಬಾ ತಾಯಿಯಾಗಿ ಮುದ್ದಿಸಿದ ನನ್ನ ಬಾಬಾ ತಂದೆಯಾಗಿ ಎತ್ತಿಕೊಂಡ ನನ್ನ ಬಾಬಾ ತಾಯಿಯಾಗಿ ಮುದ್ದಿಸಿದ ನನ್ನ ಬಾಬಾ ಶಿಕ್ಷಣ ನೀಡಿದ ನನ್ನ ಬಾಬಾ ಸದ್ಗುರುವಾಗಿ ಹೇ ನನ್ನ ಬಾಬಾ ಶಿಕ್ಷಣ ನೀಡಿದ ನನ್ನ ಬಾಬಾ ಸದ್ಗುರುವಾಗಿ ಹೇ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ ದೇಹವನ್ನು ಮರೆಸಿದೆ ನನ್ನ ಬಾಬಾ ದೇಹಿಯಾಗಿ ಮೆರೆಸಿದೆ ನನ್ನ ಬಾಬಾ ದೇಹವನ್ನು ಮರೆಸಿದೆ ನನ್ನ ಬಾಬಾ ದೇಹಿಯಾಗಿ ಮೆರೆಸಿದೆ ನನ್ನ ಬಾಬಾ ಪಾವನ ಮಾಡಿದೆ ನನ್ನ ಬಾಬಾ ದುಃಖವ ಹರಿಸಿದೆ ನನ್ನ ಬಾಬಾ ಪಾವನ ಮಾಡಿದೆ ನನ್ನ ಬಾಬಾ ದುಃಖವ ಹರಿಸಿದೆ ನನ್ನ ಬಾಬಾ ನನ್ನ
ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ. ಜ್ಞಾನದಾತ ನನ್ನ ಬಾಬಾ ಜಗಕ್ಕೊಬ್ಬನೇ ತಂದೆ ನನ್ನ ಬಾಬಾ. ಗೀತ ಜ್ಞಾನದಾತ ನನ್ನ ಬಾಬಾ ಜಗಕ್ಕೊಬ್ಬನೇ ತಂದೆ ನನ್ನ ಬಾಬಾ. ಸರ್ವಾತ್ಮರ ತಂದೆ ನನ್ನ ಬಾಬಾ ಶಿವ ಬಾಬಾ ನೀನು ನನ್ನ ಬಾಬಾ. ಸರ್ವಾತ್ಮರ ತಂದೆ ನನ್ನ ಬಾಬಾ ಶಿವ ಬಾಬಾ ನೀನು ನನ್ನ ಬಾಬಾ. ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ. ಜ್ಞಾನದ ಸಾಗರ ನನ್ನ ಬಾಬಾ ಪ್ರೇಮದ ಸಾಗರ ನನ್ನ ಬಾಬಾ. ಕರುಣೆಯ ಸಾಗರ ನನ್ನ ಬಾಬಾ ಆನಂದ ಸಾಗರ ನನ್ನ ಬಾಬಾ. ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ ನನ್ನ ಬಾಬಾ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಹಾಡುವೆ ನಾನು ಮನದಿಂದ ತುಂಬಿದೆ ಮನದಲ್ಲಿ ಆನಂದ. ಹಾಡುವೆ ನಾನು ಮನದಿಂದ ತುಂಬಿದೆ ಮನದಲ್ಲಿ ಆನಂದ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ನುಡಿಸಿಹೆ ಮುರಳಿಯ ಮುದದಿಂದ ಆಲಿಸಿಹೆ ನಾನು ನಿನ್ನ ಕಂದ. ನುಡಿಸಿಹೆ ಮುರಳಿಯ ಮುದದಿಂದ ಆಲಿಸಿಹೆ ನಾನು ನಿನ್ನ ಕಂದ. ನಲಿಯುತ್ತಿಹೆ ನಾ ಸಂತಸದಿಂದ ನಲಿಯುತ್ತಿಹೆ ನಾ ಸಂತಸದಿಂದ. ಪಡೆದಿಹೆ ಅತೀಂದ್ರಿಯ ಆನಂದ ಪಡೆದಿಹೆ ಅತೀಂದ್ರಿಯ ಆನಂದ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಮುರಳಿಯ ಕೇಳುತ್ತ ಕ್ಷಣ ಕ್ಷಣ ಆದೆನು ಅದರಲ್ಲಿ ತಲ್ಲೀನ. ಮುರಳಿಯ ಕೇಳುತ್ತ ಕ್ಷಣ ಕ್ಷಣ ಆದೆನು ಅದರಲ್ಲಿ ತಲ್ಲೀನ. ಆಗಿದೆ ಮೈ ಮನ ರೋಮಾಂಚನ ಆಗಿದೆ ಮೈ ಮನ ರೋಮಾಂಚನ. ಶೃಂಗಾರವಾಯಿತು ಜೀವನ ಶೃಂಗಾರವಾಯಿತು ಜೀವನ. ಬಾಬಾ ನಿನ್ನ